Good evening, everyone. Welcome back to Atakshar Academy. So, in the last class, we're discussing about the integral chapters. In the last section, we discussed about the integration. That is the introduction about integration. Next, we see that the definition of integration. Integration and ಏನಂತ ನೋಡಿದ್ವಿ. ಅದೇ ರೀತಿಯಾಗಿ ನಾವು ಕೆಲವೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಅನ್ನು ನೋಡಿದ್ವಿ ಇಂಟಿಗ್ರೇಷನ್ ಚಾಪ್ಟರ್ ಅಲ್ಲಿ ಹೌದಲ್ವಾ. ಅದೇ ರೀತಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂತ ಹೋದ್ವಿ. ಅದೇ ರೀತಿಯಾಗಿ ವಿ ಸಿ ದಟ್ ಮೆಥಡ್ ಆಫ್ ಇಂಟಿಗ್ರೇಷನ್ ಇಂದ ಫಸ್ಟ್ ಮೆಥಡ್ ನೋಡ್ತಾ ಇದ್ವಿ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೌದಲ್ವಾ. ಸೊ ಈ ಮೆಥಡ್ ಹೇಗೆ ಮಾಡಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ 4 ಫಾರ್ಮುಲಾಸ್ ನಾವೇನ್ ಮಾಡಿದ್ವಿ, ಡಿರೈವ್ ಮಾಡಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಂಟಿಗ್ರೇಟ್ ದ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ, ಇಂಟಿಗ್ರೇಟ್ ದ ಫಂಕ್ಷನ್ ಸೊ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆಂಟಿ ಡೆರಿವೇಟಿವ್. ಹಾಗಾದ್ರೆ ಹೇಗೆ ಸಾಲ್ವ್ ಮಾಡಬಹುದಪ್ಪ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಹೇಳಿದ್ರೆ, so we'll go for a solution. So integration of the given sin cube x into cos square x into dx. So up to yesterday class, so ನಾನು ನಿಮಗೆ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದ್ದಾಗ ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಟ್ಟಿಲ್ಲ. ಸೊ ನಾನು ಏನೇನು ಕೊಟ್ಟಿದ್ದೀನಿ, ಸೊ ಕೊಟ್ಟಿರುವಂತಹ ಫಂಕ್ಷನ್ ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡಿಕೊಂಡು ಅವನ್ನ ಸ್ಟ್ಯಾಂಡರ್ಡ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡಿಕೊಂಡು ಸೊ ಅವಕ್ಕೆ ನಾವು ಏನು ಮಾಡಿದ್ವಿ, ಆಂಟಿ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಹೇಗಾದ್ರೂ ಮಾಡಿ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಥವಾ ನೋನ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೋಬೇಕು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ. ಓಕೆನಾ. ಹಾಗಾದ್ರೆ ಹೇಗೆ ನಾವು ಸಾಲ್ವ್ ಮಾಡ್ಕೊಳ್ಬಹುದಪ್ಪ ಇದನ್ನ ಅಂತಂದ್ರಿಗಿನ, ಸೊ ಲೆಟ್ ಅಸ್ ಕನ್ಸಿಡರ್. ಸೊ ನಾನು ಏನು ಮಾಡ್ಕೊಳ್ತೀನಪ್ಪ ಅಂದ್ರಿಗಿನ ಇದನ್ನ ಯಾವ ರೀತಿ ಬರ್ಕೊಳ್ತೀನಿ, ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಸೊ ಐ ಆಮ್ ರೈಟಿಂಗ್ ದಿಸ್ ಆಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊಳ್ತೀನಿ ಅಲ್ವಾ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಬಹುದಪ್ಪ, ಸೊ ಇದನ್ನ ಯಾವುದನ್ನ ಇಂಟಿಗ್ರೇಷನ್ ಆಫ್ ಸೊ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ತೀನಿ ಬೈ ಯೂಸಿಂಗ್ ದ ಐಡೆಂಟಿಟಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇಂದ ಸೈನ್ ಸ್ಕ್ವೇರ್ ಎಕ್ಸ್ ನಾನು ಮಾಡ್ತೀನಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಸೊ ಸೈನ್ ಎಕ್ಸ್ ಇಂಟು ಸೊ ವಿ ಗೆಟಿಂಗ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ. ಸೊ ಈಗ ನಾನು ಏನ್ ಮಾಡ್ಬಿಡ್ತೀನಪ್ಪ ಅಂದ್ರೆ, ಸೊ ಐ ವಿಲ್ ಗೋ ಫಾರ್ ಅ ಸಬ್ಸ್ಟಿಟ್ಯೂಷನ್. ಸೊ ಪುಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಐ ಆಮ್ ಟೇಕಿಂಗ್ ಟಿ. ನಾನು ಏನ್ ಮಾಡ್ಬಿಡ್ತೀನಿ ಈಗ, ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತಗೊಂಡ್ರೆ ಇಲ್ಲಿ 1 ಮೈನಸ್ ಟಿ ಸ್ಕ್ವೇರ್ ಅಂತ ಆಗ್ಬಿಡ್ತದೆ. ಅಗೇನ್ ಇಲ್ಲಿ ಒಂದು ಟಿ ಸ್ಕ್ವೇರ್ ಬರ್ತದೆ. ಸೊ ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು. ಸೊ ನೋಡ್ಕೊಳ್ಳೋಣ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಬರ್ತದೋ ಇಲ್ಲ ಅಂತೇಳಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ವಿ ನೋ ದಟ್ ಮೈನಸ್ ಸೈನ್ ಎಕ್ಸ್ ಸೊ ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ, ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಸೊ ಡಿ ಎಕ್ಸ್ ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ನಮಗೆ ಏನಾಗುತ್ತೆ ಈಗ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬರ್ತದೆ. ಹಾಗಾದ್ರೆ ಸೊ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು, ಮೈನಸ್ ಡಿ ಟಿ ಅಂತೇಳಿ ಬರೀತಾ ಹೋಗಬಹುದು. ಹಾಗಾದ್ರೆ therefore ನಮಗೆ ಇಂಟಿಗ್ರೇಷನ್ ಆಫ್ ಏನಿದೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೊ ಸೈನ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ಬಿಡುತ್ತೆ ನೋಡೋಣ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ವಿ ಕ್ಯಾನ್ ರಿಟ್ ಆಸ್ 1 ಮೈನಸ್ ಟಿ ಸ್ಕ್ವೇರ್. ಅಗೇನ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ನ ವಿ ಕ್ಯಾನ್ ರಿಟ್ ಆಸ್ ಮೈನಸ್ ಡಿ ಟಿ. ಅಗೇನ್ ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಅದನ್ನ ಎಂತ ಬರೀಬಹುದು, ಸೊ ಟಿ ಸ್ಕ್ವೇರ್ ಇಂಟು ಸೊ ನಮಗೆ ಏನು ಬರ್ತದೆ ಮೈನಸ್ ಡಿ ಟಿ ಆಗ್ತದೆ. ಓಕೆನಾ. ಹಾಗಾದ್ರೆ ನಾನು ಮಾಡ್ತೀನಿ ಮೈನಸ್ ಅನ್ನು ಹೊರಗೆ ಇಟ್ಕೊಂತೀನಿ. ಸೊ ಈಚ್ ಟರ್ಮ್ ನಾನು ಏನು ಮಾಡ್ಬಿಡ್ತೀನಿ, ಟಿ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ
ಸೊ ಮೈನಸ್ ಸೈನ್ ಹಂಗೆ ಇದೆ. ಸೊ ಇಂಟಿಗ್ರೇಷನ್ ಆಫ್ ನಾವು ಟಿ ಸ್ಕ್ವೇರ್ ಇಂಟು ಡಿ ಟಿ ಅಂತ ಬರೀಬಹುದು. ಸೊ ಮೈನಸ್ ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ 4 ಇಂಟು ಸೊ ಡಿ ಟಿ ಅಂತೇಳಿ ನಾವು ಮಾಡ್ಕೋಬಹುದು ಬರೀಬಹುದು. ಸೊ ನಾನು ಮೈನಸ್ ಸೈನ್ ಅನ್ನು ಹೊರಗೆ ಗೊತ್ತೀನಿ. ಟಿ ಸ್ಕ್ವೇರ್ ಇಂಟು 1 into ಟಿ ಸ್ಕ್ವೇರ್. ಸೊ ಟಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಏನಾಯ್ತು, ಟಿ ಟು ದಿ ಪವರ್ 4 ಇಂಟು ಸೊ ಡಿ ಟಿ ಆಯಿತು. ಸೊ ನಮಗೆ ಈಗ ನೋನ್ ಫಾರ್ಮುಲಾಗೆ ಏನಾಯಿತು, ಕನ್ವರ್ಟ್ ಆಯಿತು. ಸೊ ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸೊ ಐ ವಿಲ್ ಅಪ್ಲೈ ದ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಏನಾಗುತ್ತೆ ನಮಗೆ, ಸೊ ಟಿ ಟು ದಿ ಪವರ್ 3/3 ಮೈನಸ್ ಸೊ ಟಿ ಟು ದಿ ಪವರ್ ಆಫ್ 4 ಏನಾಗುತ್ತೆ, ಸೊ ಟಿ ಟು ದಿ ಪವರ್ 5/5. ಸೊ ವಿ ಗೆಟಿಂಗ್, ಸೊ ನಮಗೆ ಏನು ಬರ್ತಾ ಹೋಗ್ತದೆ, I will write it as so plus c. So if I take multiply na minus multiply ಮಾಡಿಬಿಡ್ತೀನಿ minus. So t ಅಂದ್ರೆ ಏನು ತಗೊಂಡಿದ್ದೀವಿ ಇಲ್ಲಿ, cos x ಅಂದ್ರೆ we can write it as cos x to the power 3 divisible by 3 minus into minus ಏನಾಗುತ್ತೆ plus. So cos x to the power 5 divisible by 5 plus c ಆಗುತ್ತೆ. So this is the antiderivative for the given function sin cube x into cos square x ಆಗುತ್ತೆ. ಓಕೆನಾ, ರೈಟ್. ದ ನೆಕ್ಸ್ಟ್ ಕ್ವಶನ್. ಸೊ ಇಂಟಿಗ್ರೇಷನ್ ಆಫ್ sin x divisible by sin of x plus a into dx ನೋಡ್ಕೋಬೇಕು ನಾವೀಗ. ಯಾವ ಫಂಕ್ಷನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೆ ಇನ್ನೊಂದು ಫಂಕ್ಷನ್ ಬರುತ್ತೆ ಅಂತ ಹೇಳಿ. ಓಕೆನಾ, ನಾವ್ ಇನ್ ಕೇಸ್ ನ್ಯೂಮರೇಟರ್ ಫಂಕ್ಷನ್ sin x ಫಂಕ್ಷನ್ ತಗೊಂಡ್ರೆ cos x ಇದೆ, ಹಾಗಾದ್ರೆ ಇಲ್ಲೆಲ್ಲೂ cos x ಇಲ್ಲ. ಹಾಗಾದ್ರೆ sin x ನ ನಾವೇನ್ ಮಾಡೋಂಗಿಲ್ಲ, ಸಬ್ಸ್ಟಿಟ್ಯೂಷನ್ ತಗೊಳಂಗಿಲ್ಲ. ಮತ್ತಿನ್ನೇನು ತಗೊಳ್ಬೋದಪ್ಪ, ಸೊ ದೇರ್ ಇಸ್ ಅ ಚಾನ್ಸ್ ಟು ಟೇಕ್ x plus a is equals to some t. ಓಕೆನಾ, ರೈಟ್. ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಲೆಟ್ i is equals to ನಾನು ತಗೊಳ್ಳೋಣ ಇಂಟಿಗ್ರೇಷನ್ ಆಫ್ sin x divisible by sin of x plus a ಅಂತ ತಗೊಳ್ಳೋಣ ಇಂಟು ಏನಾಗುತ್ತೆ dx. ರೈಟ್. ಸೊ ಐ ಆಮ್ ಟೇಕಿಂಗ್ put x plus a is equals to I am taking t. ಸೊ put x plus a is equals to t ಆದರೆ ಇಫ್ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋದ್ರಿಂದ ಸೊ ನಮಗೆ ಏನಾಗುತ್ತೆ, ಸೊ dx is equals ನಮಗೆ ಏನು ಬಂದ್ಬಿಡುತ್ತೆ dt. ಯಾಕಂದ್ರೆ ಬಿಕಾಸ್ ಡಿಫ್ರೆನ್ಶಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ 1 ಬರುತ್ತೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ಡಿಫ್ರೆನ್ಶಿಯೇಷನ್ ಆಫ್ t ವಿತ್ ರೆಸ್ಪೆಕ್ಟ್ x ಮಾಡಿದಾಗ dt by dx ಆಗುತ್ತೆ. ಸೊ dx ನ ಈ ಕಡೆ ಶಿಫ್ಟ್ ಮಾಡ್ತೀವಿ. therefore dx is equals ಆಯ್ತು dt ಬಂತು. ಹಾಗಾದ್ರೆ ಸೊ ಫ್ರಮ್ ದಿಸ್ ನೋಡಿ ನಾವೇನ್ ಮಾಡ್ಕೋಬೇಕು, ಇಲ್ಲಿ x plus a is equals to t ಆಯ್ತು, dx ಪ್ಲಸ್ ಅಲ್ಲಿ ಕೂಡ dt ಬರೀಬಹುದು. ಬಟ್ ಇಲ್ಲಿ ಏನು ಉಳಿದ್ಬಿಟ್ಟಿದೆ, x ಹಾಗೆ ಉಳಿದಿದೆ. ಹಾಗಾದ್ರೆ ನಾವೇನ್ ಮಾಡಬೇಕು, ಈಗ x ಅನ್ನ ಇನ್ ಟರ್ಮ್ಸ್ ಆಫ್ t ಅಲ್ಲೇ ಬರ್ಕೋಬೇಕು. ಇಲ್ಲಿ dt ಇದ್ರೆ ಸೊ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇನ್ ದ ಫಾರ್ಮ್ ಆಫ್ ಫಂಕ್ಷನ್ ಆಫ್ t ಅಲ್ಲೇ ಇರಬೇಕು, ಅಥವಾ ಫಂಕ್ಷನ್ ಆಫ್ t ಅಲ್ಲಿದ್ರೆ ಇಲ್ಲಿ dt ನೇ ಇರಬೇಕು. ಹಾಗಾದ್ರೆ ಫ್ರಮ್ ದಿಸ್ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್, ಸೊ ಏನಂತ ಬರೀಬಹುದು, x is equals to we can write it as t minus a ಅಂತ ಬರೀಬಹುದು. ಹೌದಲ್ವಾ, ಏನ್ ಬರೀಬಹುದು, x is equals to so t minus a ಅಂತೇಳಿ ಬರೀಬಹುದು. ಹಾಗಾದ್ರೆ I is equals to integration of sin x divisible by sin of x plus a into dx ಏನಾಗ್ಬಿಡ್ತದೆ, ಇಂಟಿಗ್ರೇಷನ್ ಆಫ್ ಸೊ sin of we can write it as a t minus a divisible by sin t into we getting dt. ಹಾಗಾದ್ರೆ ಸ್ಟಿಲ್ ನೋಡಿದ್ದು ಏನಾಗಲಿಲ್ಲ, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಆಗಲಿಲ್ಲ. ಸೊ ಅಗೇನ್ ಐ ಆಮ್ ಗೋಯಿಂಗ್ ಫಾರ್ ಅ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ. ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಏನಾಗುತ್ತೆ, ಸೈನ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್, ಸೊ ನಮಗೆ ಗೊತ್ತಿದೆ ಏನು, ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ. ಸೊ ಸೈನ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೊ ಕಾಸ್ ಎಕ್ಸ್ ಇಂಟು ಏನಾಗುತ್ತೆ ಸೈನ್ ವೈ ಆಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ. So I am using this formula here. So we can write it as a sin t into cos a minus cos t into ಏನಾಗುತ್ತೆ sin a. So divisible by we can write it as a sin t into dt. ಹಾಗಾದ್ರೆ ಸೊ ನಾನು ಏನು ಮಾಡ್ತೀನಿ ಈಗ, ಸೊ ಬೈ ಯೂಸಿಂಗ್ ಡಿವೈಡಿಂಗ್ ರೂಲ್ ಯೂಸ್ ಮಾಡ್ಕೊಂಡಾಗ ಸೊ ಫಸ್ಟ್ ಟೈಮ್ ಸೈನ್ ಟಿ ಬರ್ಕೊಳ್ತೀನಿ. ಸೊ ಸೈನ್ ಟಿ ಕ್ಯಾನ್ಸಲ್ ಆಗುತ್ತೆ. ವಿ ಗೆಟಿಂಗ್ ಸೊ ಕಾಸ್ ಎ ಇಂಟು ಇಂಟಿಗ್ರೇಷನ್ ಆಫ್ ಡಿ ಟಿ ಬರ್ತದೆ. ಸೊ ಮೈನಸ್ ಸೊ ಅಗೇನ್ ಸೊ ಕಾಸ್ ಟಿ ಇಲ್ಲಿ ಸೈನ್ ಎ ಅನ್ನೋದು ಕಾನ್ಸ್ಟೆಂಟ್, ಸೊ ಐ ಆಮ್ ರೈಟಿಂಗ್ ಔಟ್ ಸೈಡ್. ಸೊ ನೆಕ್ಸ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಬೈ ಸೈನ್ ಟಿ ಏನಾಗುತ್ತೆ, ಸೊ ಕಾಟ್ ಟಿ ಇಂಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಟಿ. ಹಾಗಾದ್ರೆ
ಸೊ ಕಾಸ್ ಎನ ಹಾಗೆ ಇಟ್ಕೊಂಡ್ರಿ ಇಂಟಿಗ್ರೇಷನ್ ಆಫ್ ಡಿ ಟಿ ಏನಾಗುತ್ತೆ ನಮಗೆ ಇಲ್ಲಿ ವಿ ಆರ್ ಗೆಟಿಂಗ್ ಟಿ ಬರ್ತದೆ ಮೈನಸ್ ಸೈನ್ ಎ ಅನ್ನೋದು ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ ಕಾಟ್ ಡಿ ಟಿ. ಸೊ ಇಂಟಿಗ್ರೇಷನ್ ಆಫ್ ಕಾಟ್ ಡಿ ಟಿ ನಾವು ಫಾರ್ಮುಲಾ ಫೈಂಡ್ ಮಾಡ್ಕೊಂಡಿವಿ. ಸೊ ಏನು ಫಾರ್ಮುಲಾ ಅದು ಲಾಗ್ ಮಾಡ್ ಆಫ್ ಸೈನ್ ಟಿ ಪ್ಲಸ್ ಸಿ ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಏನು ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಸೊ ಕಾಸ್ ಎ ಇಂಟು ಟಿ ಅಂದರೆ ಏನಿದೆ ಇಲ್ಲಿ ವಿ ಆರ್ ಟೇಕಿಂಗ್ ಎಕ್ಸ್ ಪ್ಲಸ್ ಎ ಸೊ ದಟ್ ವಿ ಆರ್ ಟೇಕಿಂಗ್ ಸೊ ವಿ ಆರ್ ರಿಪ್ಲೇಸಿಂಗ್ ಬೈ ಎಕ್ಸ್ ಪ್ಲಸ್ ಎ ಮೈನಸ್ sin a into log mod of sin of ಏನಾಗುತ್ತೆ x plus a, so you're getting plus c. So this is the antiderivative for this problem. Okay na? Right, we'll move to the next problem. Integration of ಏನು ಕೊಟ್ಟಿದ್ದಾರೆ 4x plus 2 into square root of x square plus x plus 1 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಂಟಿಗ್ರೇಷನ್ ಆಫ್ 4x plus 2 into square root of x square plus x plus 1 into dx ಅಂತ ಕೊಟ್ಬಿಟ್ಟಿದ್ದಾರೆ. ನೋಡೋಣ ಹೇಗೆ ಇದಕ್ಕೆ ಆಂಟಿ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಸೊಲ್ಯೂಷನ್. ನಾವು ಇನ್ ಕೇಸ್ 4x plus 2 ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೆ ಏನು ಬಂದ್ಬಿಡ್ತದೆ. ಸೊ dx is equals to 1/4 dt ಬರುತ್ತೆ. ಇಲ್ಲಿ ಎಲ್ಲೂ ಇಲ್ಲ. ನಾವು ಏನು ಮಾಡಲ್ಲ ಎಕ್ಸ್ ಅನ್ನ 4x plus 2 ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗಲ್ಲ. ಬಟ್ x ಸ್ಕ್ವೇರ್ ಪ್ಲಸ್ x plus 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ 2x plus 1 ಬರುತ್ತೆ. ಇಲ್ಲಿ ಏನಾದ್ರು ಬರುವಂತ ಚಾನ್ಸ್ ಇದೆಯಾ? ಎಸ್ ಅಫ್ ಕೋರ್ಸ್ ಇದೆ. ಸೊ ನೋಡಿ ನಮ್ಗೆ ಏನು ಕೊಟ್ಟಿದ್ದಾರೆ ಈಗ ಇಂಟಿಗ್ರೇಷನ್ ಆಫ್ 4x plus 2 into square root of x square plus x plus 1 into dx ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಏನು ಮಾಡ್ತೀನಿ ಅಂತಂದ್ರೆ ಈಗ ಇಲ್ಲಿ ಜಸ್ಟ್ ಐ ಆಮ್ ಯೂಸಿಂಗ್ ಅವರ್ ಬ್ರೈನ್. ಸೊ ಏನು ಮಾಡೋಣ ಐ ಆಮ್ ಟೇಕಿಂಗ್ 2 ಆಸ್ ಎ ಕಾಮನ್ ಔಟ್. 2 ನ ಕಾಮನ್ ಔಟ್ ತಗೊಂಡ್ರೆ ಏನು ಬರ್ತದೆ ಈಗ 2x plus 1 ಬರ್ತದೆ ಇಂಟು ವಿ ಗೆಟಿಂಗ್ x ಸ್ಕ್ವಯರ್ ಪ್ಲಸ್ x plus 1 ಇಂಟು ಏನಾಗುತ್ತೆ dx ಆಗುತ್ತೆ. ಈಗ ನೋಡಿ ಈಗ ಇಫ್ ಐ ಸಬ್ಸ್ಟಿಟ್ಯೂಟ್ x ಸ್ಕ್ವಯರ್ ಪ್ಲಸ್ x plus 1 is equals to t, so we getting 2x plus 1 into dx ಬಂದ್ಬಿಡುತ್ತೆ. ಹಾಗಾಗಿ ಸೊ ಪುಟ್ x ಸ್ಕ್ವಯರ್ ಪ್ಲಸ್ x plus 1 is equals to 0 ತಗೊಳ್ತೇನೆ ಸಬ್ಸ್ಟಿಟ್ಯೂಷನ್. ಸೊ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ x ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ 2x, ಡಿಫರೆನ್ಷಿಯೇಷನ್ ಆಫ್ x ಮಾಡಿದ್ರೆ 1 ಬರುತ್ತೆ ಹೌದಲ್ವಾ. ಸಾರಿ ಹಿಯರ್ ಐ ಆಮ್ ಟೇಕಿಂಗ್ ಎಸ್ t. ಸೊ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ಡಿಫರೆನ್ಷಿಯೇಷನ್ ಆಫ್ dt with respect to x ಮಾಡಿದ್ರೆ dt by dx. ಸೊ ಐ ಆಮ್ ಕ್ರಾಸ್ ಮಲ್ಟಿಪ್ಲೈಯಿಂಗ್ dx, ಸೊ ವಿ ಗೆಟಿಂಗ್ dt is equals to 2x plus 1 into dx ಆಯಿತು. ಹಾಗಾದ್ರೆ ನೋಡಿ ಇದನ್ನು ನಾವು ಏನು ಮಾಡ್ಬೋದು ರಿಪ್ಲೇಸ್ ಮಾಡ್ಕೊಳ್ಬಹುದು. ದೇರ್ಫೋರ್ 2 ನ ಕಾನ್ಸ್ಟೆಂಟ್ ಹೊರಗೆ ಇಟ್ಕೊಂಡ್ಬಿಡ್ತೀನಿ. ದೇರ್ಫೋರ್ i is equals to ಡೈರೆಕ್ಟ್ ಬರೀತೀನಿ. ದೇರ್ಫೋರ್ i is equals to so square root of t into so we can write it as so dt ಅಂತೇಳಿ ಬರೀಬಹುದು. ಓಕೆನಾ. ಹಾಗಾದ್ರೆ ನಮಗೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಟಿ ಇದೆ. ಸ್ಕ್ವೇರ್ ರೂಟ್ ಆಫ್ ಟಿ ಇರೋದ್ರಿಂದ ನಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿಲ್ಲ. ಸೊ ದಟ್ 2 into ಇಂಟಿಗ್ರೇಷನ್ ಆಫ್ ಇದನ್ನ ಹೆಂಗೆ ಬರೀಬಹುದು ಟಿ ಟು ದಿ ಪವರ್ ವಿ ಕ್ಯಾನ್ ರಿಟ್ ಆಸ್ 1/2 into dt ಅಂತ ಬರೆಯೋಣ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ 1/2 ನಮಗೆ ಗೊತ್ತಿಲ್ಲ ಅಲ್ವಾ. ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ 1/2 ನಮಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ನಾವು x ಟು ದಿ ಪವರ್ n ಅನ್ನು ಫಾರ್ಮುಲಾ ತಗೊಂಡ್ಬಿಡೋಣ. ಇಂಟಿಗ್ x ಟು ದಿ ಪವರ್ n ಫಾರ್ಮುಲಾ ಏನಾಗುತ್ತೆ x ಟು ದಿ ಪವರ್ n plus 1/n plus 1 ಫಾರ್ಮುಲಾ ದಟ್ ಈಸ್ ಇಂಟಿಗ್ರೇಷನ್ ಆಫ್ dx ಪ್ಲಸ್ c ಆಗುತ್ತೆ. ಹಾಗಾದ್ರೆ ನೋಡ್ಕೊಳ್ಳೋಣ. ಸೊ 2 ಇಂಟು ಸೊ ಟಿ ಟು ದಿ ಪವರ್ 1/2 ಪ್ಲಸ್ 1 ಆಗುತ್ತೆ. ಸೊ ನಮಗೆ ವಿ ಗೆಟಿಂಗ್ ಟಿ ಟು ದಿ ಪವರ್ ವಿ ಗೆಟಿಂಗ್ ಸೊ 3/2 ಡಿವಿಸಿಬಲ್ ಬೈ 3/2 ಪ್ಲಸ್ ಸಿ ಆಗುತ್ತೆ. ಓಕೆನಾ. ಹಾಗಾದ್ರೆ ಸೊ ನಾನು ಏನು ಮಾಡ್ಬಿಡ್ತೀನಿ ರಿಪ್ಲೇಸ್ ಮಾಡ್ಕೊಂಡ್ಬಿಡ್ತೀನಿ 4/3. ಸೊ ಟಿ ಅಂದ್ರೆ ಏನು ತಗೊಂಡಿದ್ದೀವಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ತಗೊಂಡಿದ್ದೀವಿ ಟು ದಿ ಪವರ್ 3/2 ಏನಾಗುತ್ತೆ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್. ಓಕೆನಾ. ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Fourth problem, that is secant square of 7 minus 4x. We have to find out the antiderivative for this function. ಅವ್ರು ನಮಗೆ ಏನು ಕೇಳ್ತಾರೆ ಇಂಟಿಗ್ರೇಟ್ ದ ಫಂಕ್ಷನ್ ಅಂತ ಕೇಳ್ತಾರೆ. ಸೊ ನಾವೇನು ತಗೊಳ್ಳೋಣ ಅ ಸೊಲ್ಯೂಷನ್ ಫಾರ್ ದಿಸ್ ಒನ್. ಇಂಟಿಗ್ರೇಷನ್ ಆಫ್ ವಿ ಹ್ಯಾವ್ ಟು ಫೈಂಡ್ ಔಟ್ secant square of 7 minus 4x into dx ಅಂತ ತಗೊಳ್ಬೇಕು.
ಇಂಟಿಗ್ರೇಷನ್ ಆಫ್ ನಾವೇನು ಮಾಡಬೇಕು, ಸೀಕೆಂಟ್ ಸ್ಕ್ವೇರ್ ಆಫ್ 7 ಮೈನಸ್ 4x ಇಂಟು ಡಿ ಎಕ್ಸ್ ಮಾಡ್ಕೋಬೇಕು. ನಮಗೆ ಗೊತ್ತಿದೆ ಆಲ್ರೆಡಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನು ನಮಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗಿರೋದ್ರಿಂದ, ಓಕೆನಾ. ಹಾಗಾದ್ರೆ ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ನಮಗೆ ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಗೊತ್ತಿದೆ. ಬಟ್ ಇಲ್ಲಿ ನೋಡಿ ಏನಿದೆ 7 ಮೈನಸ್ ಎಕ್ಸ್ ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು, 7 ಮೈನಸ್ ಎಕ್ಸ್ ಅನ್ನ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡಿ ನಮ್ಗೆ ಏನ್ ಮಾಡಬೇಕು, ಡಿನಾಮಿನೇಟರ್ ಬೆರಿತಾ ಹೋಗ್ಬೇಕು, ಹೌದಲ್ವಾ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಏನಂತ ಬರೆಯೋಣ, tan ಆಫ್ 7 ಮೈನಸ್ 4x ಅಂತ ಬರೀಬಹುದು. ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ 7 ಮೈನಸ್ 4x. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಸೊ ಡಿಫ್ರೆನ್ಶಿಯೇಷನ್ ಆಫ್ ಮೈನಸ್ 4 ಇಂಟು ಎಕ್ಸ್ ಅಂತ ಬರುತ್ತೆ, ಮೈನಸ್ 4 ಬರುತ್ತೆ. ಸೊ ವಿ ಹ್ಯಾವ್ ಟು ಡಿವೈಡ್ ಬೈ ಮೈನಸ್ 4. ಸೊ ಪ್ಲಸ್ ಏನಾಗುತ್ತೆ, ಸಿ ಇಸ್ ದ ಆನ್ಸರ್. ಓಕೆನಾ, ಡೈರೆಕ್ಟ್ ಆಗಿ ಬರೀಬಹುದು ಈ ಪ್ರಾಬ್ಲಮ್. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ ನಮಗೆ, sin x divisible by they given 1 plus cos x whole square ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಹಾಗಾದ್ರೆ ನೋಡ್ಬೇಕು ಈಗ ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಏನ್ ಬರುತ್ತೆ. ಇಫ್ ಐ ಸಬ್ಸ್ಟಿಟ್ಯೂಟ್ ಡಿನಾಮಿನೇಟರ್ ಫಂಕ್ಷನ್, ನಾನು ಮಾಡ್ತೀನಿ ಡಿನಾಮಿನೇಟರ್ ಫಂಕ್ಷನ್ ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. 1 plus cos x ಅನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ವಿಲ್ ಗೆಟ್ sin x ಅಲ್ವಾ, ಬರುತ್ತದಲ್ವಾ, ರೈಟ್. ಅದೇನೇ ಮೆಥಡ್ ಯೂಸ್ ಮಾಡ್ತಾ ಹೋಗೋಣ ಈಗ. ಸೊ ನಮಗೆ ಅವರು ಇಂಟಿಗ್ರೇಟ್ ಮಾಡ ಅಂತ ಹೇಳ್ತಾರೆ. ಸೊಲ್ಯೂಷನ್ ಫಾರ್ ದಿಸ್ ಒನ್, ಇಂಟಿಗ್ರೇಷನ್ ಆಫ್ sin x divisible by 1 plus cos x whole square into dx ಅಂತ ಕೊಟ್ಟಿದ್ದಾರೆ, ಓಕೆನಾ. ಹಾಗಾದ್ರೆ ನಾವ್ ಇನ್ ಕೇಸ್ ಏನಾದ್ರೂ ಈಗ 1 plus cos x ಅನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಆಯ್ತು. cos x is equals ನಮಗೆ ಏನ್ ಬರೀಬಹುದು, ಸೊ ಡಿಫ್ರೆನ್ಶಿಯೇಷನ್ ಕಾಸ್ಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಮೈನಸ್ sin x ಬರುತ್ತೆ is equals to dt by dx ಆಗುತ್ತೆ. ಸೊ ನಾವು sin x into dx ನಾವೆಂತ ಬರೀಬಹುದು, ಮೈನಸ್ dt ಅಂತೇಳಿ ಬರ್ಕೊಡಬಹುದು, ಹೌದಲ್ವಾ, ರೈಟ್. ಹಾಗಾದ್ರೆ ವಿಲ್ ಸಬ್ಸ್ಟಿಟ್ಯೂಟ್ ಪುಟ್ 1 plus cos x is equals to t ಅಂತ ತಗೋಣ, ಹೌದಲ್ವಾ. ಏನ್ ಮಾಡೋಣ, 1 plus cos x is equals to t ಅಂತ ಹೇಳಿ ತಗೊಂಡ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡೋಣ, x ಮಾಡೋಣ. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಸೊ ಡಿಫ್ರೆನ್ಶಿಯೇಷನ್ ಆಫ್ cos x ಏನಾಗುತ್ತೆ, ಮೈನಸ್ sin x into dx is equals to getting dt ಆಗುತ್ತೆ. therefore sin x into dx is equals to ನಾವೇನ್ ಬರೀಬಹುದು, ಮೈನಸ್ dt ಅಂತೇಳಿ ಬರೀಬಹುದು, ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ sin x divisible by 1 plus cos x whole square into dx is equals to integration sin x into dx ಏನಾಯ್ತು, ಮೈನಸ್ dt ಆಗುತ್ತೆ. ಅಂದ್ರೆ 1 by t square ಆಫ್ ಮೈನಸ್ ನಮ್ಗೆ ಏನ್ ಬರ್ತದೆ, dt ಬರುತ್ತೆ. ಹಾಗಾದ್ರೆ ಮೈನಸ್ ಈ ಕಡೆ ಬರೋಣ, t ನಮಗೆ 1 by t square ಫಾರ್ಮುಲಾ ಗೊತ್ತಿಲ್ಲ. ಸೊ ದಟ್ ಐ ಆಮ್ ಟೇಕಿಂಗ್ ಇನ್ ದ ನ್ಯೂಮರೇಟರ್ t to the power of minus 2 into dt ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ x to the power n ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನಾಗುತ್ತೆ, t to the power minus 2 plus 1 ಅಂದ್ರೆ t to the power of minus 1. ಸೊ t to the power of minus 1 divisible by minus 1 ಬರ್ತಾ ಹೋಗ್ತದೆ. ಪ್ಲಸ್ ನಮ್ಗೆ ಏನಾಗುತ್ತೆ, ಸಿ ಆಗುತ್ತೆ. ಹಾಗಾದ್ರೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, 1 by t ಬರ್ತದೆ. ಹಾಗಾದ್ರೆ ನಾವೇನ್ ಬರೀಬಹುದು, 1 by t plus c ಅಂತ ಬರೀಬಹುದು. therefore 1 divisible by t ಅಂದ್ರೆ ಏನ್ ಮಾಡ್ಕೊಂಡಿದ್ವಿ ನಾವು, ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 1 plus cos x ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ, ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಆಯ್ತಲ್ವಾ. ದಿಸ್ ಇಸ್ ದ ನಮಗೆ ಏನಾಗುತ್ತೆ, ರಿಕ್ವೈರ್ಡ್ ಆಂಟಿ ಡೆರಿವೇಟಿವ್ ಆಗುತ್ತೆ. ನೋಡೋಣ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಂಟಿಗ್ರೇಷನ್ ಆಫ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, 1 plus log x whole square divisible by x ಕೊಟ್ಟಿದ್ದಾರೆ. ಸೊ ಲೆಟ್ I is equals to integration of 1 plus log x whole square divisible by x into dx ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಈಗ ಏನ್ ಮಾಡ್ಬೇಕಪ್ಪ, ಪುಟ್ ಏನನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ.
ಸೊ ಡಿನಾಮಿನೇಟರ್ ಇರುವಂತ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೆ 1 ಬಂದ್ಬಿಡ್ತಾರೆ. ಇಟ್ ಇಸ್ dx is equals to dt ಆಗಿಬಿಡುತ್ತೆ. ಫ್ರಮ್ ದಟ್ ದೇರ್ ಇಸ್ ನೋ ಯೂಸ್, ಹೌದಲ್ವಾ? 1 ಪ್ಲಸ್ ಲಾಗ್ ಟಿ ಅಂತ ಬಂದ್ಬಿಡುತ್ತೆ. ನಮಗೆ ಲಾಗ್ ಟಿ ಇದುವರೆಗೆ ಆಯ್ತು, ಇಂಟಿಗ್ರೇಷನ್ ಗೊತ್ತಿಲ್ಲ ನಮಗೆ. ಸೊ ದಟ್ ಐ ಆಮ್ ಪುಟಿಂಗ್ 1 ಪ್ಲಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಮಾಡ್ತೀನಿ. 1 ಪ್ಲಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತಗೊಳ್ತೀನಿ. ಸೊ ಏನ್ ಮಾಡೋಣ ಈಗ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1 ಬೈ ಎಕ್ಸ್ ಆಗುತ್ತೆ. ಸೊ ಇಸ್ ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ವಿ ಕ್ಯಾನ್ ಇಟ್ ಆಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಅಂತ ಆಗುತ್ತೆ. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ನಾವೇನು ತಗೊಂಡಿದ್ವಿ, ಟಿ ಅಂತ ತಗೊಂಡಿದ್ವಿ. ಸೊ ಟಿ ಸ್ಕ್ವೇರ್ ಆಗುತ್ತೆ. ಸೊ ಡಿ ಎಕ್ಸ್ ನಾವೆಂತ ಬರೀಬಹುದು, ಸೊ ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಏನಾಗುತ್ತೆ, ಟಿ ಟು ದಿ ಪವರ್ 3/3 ಪ್ಲಸ್ ಸಿ ಆಗುತ್ತೆ. ಸೊ ಟಿ ಪ್ಲಸ್ ನಾವೇನು ರಿಪ್ಲೇಸ್ ಮಾಡಬೇಕು, 1 ಪ್ಲಸ್ ಲಾಗ್ ಎಕ್ಸ್ ಅನ್ನು ರಿಪ್ಲೇಸ್ ಮಾಡ್ಕೊಳ್ಳೋಣ. ಸೊ 1 ಪ್ಲಸ್ ಲಾಗ್ ಎಕ್ಸ್ ಟು ದಿ ಪವರ್ 3 ಡಿವಿಸಿಬಲ್ ಬೈ 3 ಪ್ಲಸ್ ಸಿ ಆಗುತ್ತೆ. ದಿಸ್ ಇಸ್ ದ ಆಂಟಿ derivative. Okay na? Right, next problem, we'll go for the next problem. X plus 1 into x plus log x whole square divisible by x ಇದೆ ಅಲ್ವಾ? we'll find the integrate for this function. So I is equals to ನಾವೇನು ತಗೋಣ, x plus 1 into x plus log x whole square divisible by x into ಏನಾಗುತ್ತೆ dx ಆಗುತ್ತೆ. ಸೊ I is equals to ಬರ್ತೀವಿ x plus 1 into x plus log x whole square divisible by x into ಏನಾಗುತ್ತೆ dx ಆಗುತ್ತೆ. ಓಕೆನಾ? ಹಾಗಾದ್ರೆ ನಾವು ಏನ್ ಮಾಡಬಹುದಪ್ಪ, ಇಲ್ಲಿ x plus 1 ಅನ್ನು ನ್ಯೂಮರೇಟರ್ ಇರುವಂತ x plus 1 ಅನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನೋ ಯೂಸ್. ಸೊ x plus log x ನ ತಗೊಂಡ್ರೆ 1 plus 1 by x ಬರುತ್ತೆ. ಇಲ್ಲೆಲ್ಲೂ 1 by 1 plus x ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನಾವೇ ಮಾಡ್ಕೊಳ್ಳೋಣ, ಸೊ ಇದನ್ನ ಐ ಆಮ್ ಯೂಸಿಂಗ್ ಡಿವೈಡಿಂಗ್ ರೂಲ್ ಯೂಸ್ ಮಾಡ್ಕೊಳ್ತೀನಿ. ಈ x ಅನ್ನ ಈ ಟರ್ಮಿಗೆ ಮಾತ್ರ ಡಿವೈಡ್ ಮಾಡ್ತೀನಿ. ನಮಗೆ ಗೊತ್ತಿದೆ a ಇಂಟು ಬಿ ಬೈ ಸಿ ಇದ್ರೆ ವಿ ಕ್ಯಾನ್ ರೆಡ್ ಇಟ್ ಆಸ್ a ಬೈ ಸಿ ಇಂಟು ಬಿ ಅಂತ ಮಾಡಬಹುದು. ಅದೇ ರೀತಿಯಾಗಿ ಎಕ್ಸ್ ಅನ್ನು ನಾನೇ ಮಾಡ್ತೀನಿ, ಈ ಟರ್ಮ್ಗೆ ಮಾತ್ರ ಡಿವೈಡ್ ಮಾಡ್ಕೊಳ್ತೀನಿ. ಏನಾಗುತ್ತೆ 1 ಪ್ಲಸ್ 1 ಬೈ ಎಕ್ಸ್ ಆಗುತ್ತಲ್ವಾ? ಸೊ ರಿಮೈನಿಂಗ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಸೊ ದೇರ್ ಫಾರ್ ಪುಟ್ ಐ ಇಸ್ ಈಕ್ವಲ್ಸ್ ಟು ಎಂತ ಬರ್ಕೊಳ್ಳೋಣ, ಎಕ್ಸ್ ಪ್ಲಸ್ ಲಾಗ್ ಸಾರಿ put x plus log x is equals to I'm taking t. ಸೊ ಹಾಗಾದ್ರೆ ಏನು ಮಾಡೋಣ, ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ x ವಿತ್ ರೆಸ್ಪೆಕ್ಟ್ ಏನು ಬರುತ್ತೆ 1 ಬರುತ್ತೆ, ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ log x ಏನು 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಡಿ ಟಿ ಆಗುತ್ತೆ. ಹಾಗಾದ್ರೆ therefore I is equals to integration of 1 plus 1 by x into x plus log x whole square dx is equals to ಏನಾಗುತ್ತೆ 1 plus 1 by x into dx ನಾವು dt ಅಂತ ಬರೀಬಹುದು. ಇದನ್ನೆಂತ ಬರೆಯೋಣ, t square into dt ಆಗುತ್ತೆ. ಸೊ we can write it as t to the power 3 plus c ಅಂತ ಬರೆಯೋಣ. ಸೊ t ಪ್ಲಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡ್ಕೊಳ್ಳೋಣ, x plus log x ಅನ್ನ ರಿಪ್ಲೇಸ್ ಮಾಡೋಣ to the power 3 divisible by 3 plus c ಆಗುತ್ತೆ. So this is the answer. Okay, right. Next problem. We'll go to the next one. Integration of, so this is the most important question. ನಮಗೇನು ಕೊಟ್ಟಿದ್ದಾರೆ, dx divisible by sin square x into cos square x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ಹೆಂಗ್ ಮಾಡಬಹುದು ಪ್ರಾಬ್ಲಮ್ ಸೊಲ್ಯೂಷನ್? ನಮಗೆ ಎಫ್ ಆಫ್ ಎಕ್ಸ್ ಬೈ ದಿ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಕೊಟ್ಟಿಲ್ಲ ಇದುವರೆಗೆ ಇತ್ತು. ಜಸ್ಟ್ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಹಾಗಾದ್ರೆ ಏನನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ, ಏನು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಇನ್ನೇನು ಬರುತ್ತೆ? ನಾವೇನಕ್ಕೆ ಯಾವುದೇ ಒಂದು ಸಬ್ಸ್ಟಿಟ್ಯೂಷನ್ ತಗೊಂಡ್ರು ಸೊ ಡಿ ಎಕ್ಸ್ ಬೈ ಸಮಥಿಂಗ್ ಬರುತ್ತೆ. ಹಾಗಾದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ, ಇದನ್ನ ಸ್ವಲ್ಪ ನಾನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಹೇಗಪ್ಪ ಅಂದ್ರೆ ಇಂಟಿಗ್ರೇಟ್ ಐ ಇಸ್ ಈಕ್ವಲ್ಸ್ ಟು ಸೊ 1 ಡಿವಿಸಿಬಲ್ ಬೈ ಬರಿಬೋದಲ್ವಾ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಏನಾಯ್ತು ಡಿ ಎಕ್ಸ್. ಸೊ 1 ಇದೆ, ವಿ ನೋ ದ್ಯಾಟ್ we can write it as sin square x plus cos square x ಅಂತ ಬರೀಬಹುದು, ಹೌದಲ್ವಾ?
ಸೊ ಯಾಕಂದ್ರೆ ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಕೋಶನ್ ಅಂತ 1 ಅಂತ, ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಕೋಶನ್ 1 is the identity. ಹೌದಲ್ವಾ? ಹಾಗಾಗಿ ಇನ್ ದ ಪ್ಲೇಸ್ ಆಫ್ 1 ಅಲ್ಲಿ ಐ ಆಮ್ ರೈಟಿಂಗ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಡಿವೈಡಿಂಗ್ ರೂಲ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಕ್ಯಾನ್ಸಲ್, 1 ಬೈ ಕಾಸ್ ಸ್ಕ್ವೇರ್ ನಾವೆಂತ ಬರೀಬಹುದು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರೆಯೋಣ. ಪ್ಲಸ್ ಅಗೇನ್ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ನಮಗೇನು ಬರುತ್ತೆ 1 ಬೈ ಸೈನ್ ಸ್ಕ್ವೇರ್ ಬಂದ್ರೆ, ಸೊ ಇದೇನಾಗುತ್ತೆ ಕೊಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಅದಲ್ವಾ? ಹಾಗಾದ್ರೆ ಇದು ಯಾವುದಕ್ಕೆ ಕನ್ವರ್ಟ್ ಆಯ್ತು, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಕನ್ವರ್ಟ್ ಆಯ್ತು. ಹಾಗಾದ್ರೆ ನಾವೇನ್ ಮಾಡ್ಬೋದು, ಇದನ್ನ ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಟಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕೊಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಎಕ್ಸ್ ಅಂತ ಬರೀಬಹುದು. ಎಂತ ಬರೀಬಹುದು, ಟ್ಯಾನ್ ಎಕ್ಸ್ ಅಂತ ಬರೀಬಹುದು. ಪ್ಲಸ್ ಇಂಟಿಗ್ರೇಷನ್ ಆಫ್ ಕೊಸೀಕೆಂಟ್ ಎಕ್ಸ್ ಏನಾಗುತ್ತೆ, ಮೈನಸ್ ಕಾಟ್ ಎಕ್ಸ್ ಆಗುತ್ತೆ, ಕಾಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ, ಟ್ಯಾನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಕಾಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ಆಂಟಿ ಡೆರಿವೇಟಿವ್. ಓಕೆನಾ? ನೋಡ್ಕೋಬೇಕು, ನಮಗೆ ಇಲ್ಲಿ 1 ಅನ್ನ ಹೇಗೆ ಬರೀಬಹುದು ಅನ್ನೋದು ನಮಗೆ ಐಡಿಯಾ ಬಂದ್ರೆ ಸಾಕು. 1 ಅನ್ನ ನಾವೆಂತ ಬರೀಬಹುದು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತೇಳಿ ಬರೀಬಹುದು. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಎಫ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಜಿ ಆಫ್ ಎಕ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆನಾ? ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. e ಪವರ್ 2x ಮೈನಸ್ 1 ಡಿವಿಸಿಬಲ್ ಬೈ e ಪವರ್ 2x ಪ್ಲಸ್ 1 ಇದೆ. ಹಾಗಾದ್ರೆ ಏನನ್ನ ಸಬ್ಸ್ಟಿಟ್ಯೂಷನ್ ತಗೋಣ? ಈಗ e ಪವರ್ 2x ಪ್ಲಸ್ ಡಿನಾಮಿನೇಟರ್ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೇನು ಬರುತ್ತೆ, e ಪವರ್ 2x ಇಂಟು 2 ಬಂದ್ಬಿಡ್ತದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಎಲ್ಲಿ e ಪವರ್ 2x ಸಪರೇಟ್ ಆಗಿ ಎಲ್ಲೂ ಇಲ್ಲ. ಹಾಗಾದ್ರೆ ಏನಿದೆ, e ಪವರ್ 2x ಮೈನಸ್ 1 ತರ ಇದೆ. ಹಾಗಾದ್ರೆ ಹೇಗೆ ನಾವು ಸಾಲ್ವ್ ಮಾಡಬಹುದು? ಸೊ ಲೆಟ್ ಅಸ್ ಕನ್ಸಿಡರ್ let I is equals to, ನಾವೇನ್ ಮಾಡೋಣ, ಇಂಟಿಗ್ರೇಷನ್ ಆಫ್ e ಪವರ್ 2x ಮೈನಸ್ 1 ಡಿವಿಸಿಬಲ್ ಬೈ ಏನ್ ಮಾಡ್ತೀನಿ, e ಪವರ್ 2x ಅಂತ ಬರ್ಕೊಳ್ತೀನಿ, 2x ಪ್ಲಸ್ 1 ಇಂಟು dx ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಏನ್ ಮಾಡಬಹುದಪ್ಪ? ಸೊ ಥ್ರೂಔಟ್ ಡಿವೈಡ್ ಅಂಡ್ ಮಲ್ಟಿಪ್ಲೈ ಬೈ ನಾನು ಏನ್ ಮಾಡ್ತೀನಿ, ನ್ಯೂಮರೇಟರ್ಗೂ e ಪವರ್ ಎಕ್ಸ್ ಇಂದ ಡಿವೈಡ್ ಮಾಡ್ತೀನಿ. ಅಗೇನ್ ಐ ಆಮ್ ಡೂಯಿಂಗ್ e ಪವರ್ 2x ಪ್ಲಸ್ 1 ಡಿವಿಸಿಬಲ್ ಬೈ e ಪವರ್ ಎಕ್ಸ್ ಮಾಡ್ತೀನಿ. ಸೊ ನಾನು ಏನ್ ಮಾಡ್ದಂಗೆ ಈಗ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ e ಪವರ್ ಎಕ್ಸ್ ಮಾಡಿದಾಗ ಏನಾಗತ್ತಪ್ಪ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗಬಹುದು? ಸೊ e ಪವರ್ ಎಕ್ಸ್ ಈಚ್ ಟರ್ಮ್ಗೂ ಡಿವೈಡ್ ಮಾಡ್ಕೊಂಡ್ರೆ, e ಪವರ್ ಎಕ್ಸ್ ನ ಈಚ್ ಟರ್ಮ್ಗೂ ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಏನಾಗಿ ಕನ್ವರ್ಟ್ ಆಗತ್ತೆ ಅದು, ಹೌದಲ್ವಾ? ಅದು ಐಡಿಯಾ ಬೇಕು ನಮಗೆ. ಸೊ e ಪವರ್ ಎಕ್ಸ್ ಅಂತ ಡಿವೈಡ್ ಮಾಡ್ಕೊಳ್ತೀನಿ, ಏನಾಗುತ್ತೆ, e ಪವರ್ 2x ಬೈ e ಪವರ್ ಎಕ್ಸ್ ಆಗುತ್ತೆ. e ಪವರ್ ಎಕ್ಸ್ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ, e ಪವರ್ 2x ಇಂಟು e ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ನಮಗೇನು ಬರುತ್ತೆ, e ಪವರ್ ಎಕ್ಸ್ ಉಳಿಯುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ e ಪವರ್ ಎಕ್ಸ್ ಮೈನಸ್ 1 ಡಿವಿಸಿಬಲ್ ಬೈ, ಅಗೇನ್ ಇದಕ್ಕೆ ಡಿವೈಡ್ ಮಾಡಿದಾಗ ಕೂಡ ಇಲ್ಲೇನು ಬರುತ್ತೆ, e ಟು ದಿ ಪವರ್ ವಿ ಕ್ಯಾನ್ ರೈಟ್ ಆಸ್ ಮೈನಸ್ ಎಕ್ಸ್. ಅಗೇನ್ e ಪವರ್ 2x ಇಂಟು ಮಾಡ್ಕೊಂಡ್ರೆ ಏನಾಗುತ್ತೆ, e ಪವರ್ ಎಕ್ಸ್, ಸೊ ಪ್ಲಸ್ e ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹೀಗೆ ನೋಡಿ, ಈಗ ನಾವೇನು ಮಾಡ್ಕೊಳ್ಳೋಣ, ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಪುಟ್ e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ t. ಹಾಗಾದ್ರೆ ಡಿಫ್ರೆನ್ಸಿಯೇಷನ್ ಆಫ್ e ಪವರ್ ಎಕ್ಸ್ ಏನಾಗುತ್ತೆ, e ಪವರ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ e ಪವರ್ ಮೈನಸ್ ಏನಾಗುತ್ತೆ, ಮೈನಸ್ e ಟು ದಿ ಪವರ್ ಮೈನಸ್ ಎಕ್ಸ್. ಸೊ dx is equals ಆಗುತ್ತೆ dt. ಹಾಗಾದ್ರೆ i is equals ಏನಾಗಿ ಕನ್ವರ್ಟ್ ಆಗಿಬಿಡ್ತದೆ, ನ್ಯೂಮರೇಟರ್ ಅಂತ ಫಂಕ್ಷನ್ e ಪವರ್ ಎಕ್ಸ್ ಮೈನಸ್ e ಪವರ್ ಮೈನಸ್ dx ನಾವೆಂತ ಬರೀಬಹುದು, dt ಅಂತ ಬರೀಬಹುದು. 1 ಡಿವಿಸಿಬಲ್ ಬೈ t ಇಂಟು dt ಆಗುತ್ತೆ. ಇಂಟಿಗ್ರೇಷನ್ ಆಫ್ 1 ಬೈ ಟಿ ಏನಾಗುತ್ತೆ, ಲಾಗ್ ಮಾಡ್ ಟಿ ಪ್ಲಸ್ ಸಿ ಬರ್ತದೆ. ಸೊ ಲಾಗ್ ಮಾಡ್ ಆಫ್ ಟಿ ಅಂದ್ರೆ ಏನು ತಗೊಂಡಿದ್ದೀವಿ, e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್ ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಸೊ ದಿಸ್ ಇಸ್ ದ antiderivative for the given function e power 2x minus 1 divisible by e power 2x plus 1. Next one. So this is also the most important problem. So find the integral and let us consider the solution. It has integration of
cot x into log of sin x. ಇದನ್ನ log of sin x into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ ನಾವು ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಆನ್ಸರ್ ಬರಬಹುದು ನಮಗೆ ಇಲ್ಲಿ ಐಡಿಯಾ ಬೇಕು. cot x ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಸೊ cot ಡಿಫರೆನ್ಷಿಯೇಷನ್ ಆಫ್ cot ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ x ಬರುತ್ತೆ, ಇಲ್ಲಿ ಎಲ್ಲೂ ಇಲ್ಲ. ಹಾಗಾದ್ರೆ ನಾನೇನು ತಗೊಳ್ತೇನಪ್ಪ ಅಂದ್ರೆ ನಾ ಪುಟ್ log of sin x is equals to t. I'm taking log of sin x is equals to ಅಂತ ತಗೊಳ್ತೀನಿ t ಅಂತ ಹೇಳಿ ತಗೊಳ್ತೀನಿ. ಸೊ ಡಿಫರೆನ್ಷಿಯೇಷನ್ ಆಫ್ log x ನಮಗೆ ಗೊತ್ತಿದೆ 1 by x. ಸೊ 1 by ಏನಾಗುತ್ತೆ sin x. ಅಗೇನ್ ವಿ ಹ್ಯಾವ್ ಟು ಡಿಫರೆನ್ಷಿಯೇಟ್ sin x. ನಮಗೆ ಏನು ಬರುತ್ತೆ ಹೋಗ್ತದೆ cos x ಇಂಟು dx is equals to dt ಆಗುತ್ತೆ. cos x by sin x ಅಂತ ಬರೀಬಹುದು cot x ಇಂಟು dx is equals to ಏನಂತ ಬರೆಯೋದು dt ಅಂತ ಬರೀಬಹುದು. ಹಾಗಾದ್ರೆ therefore integration of cot x into log mod of sin x into dx is equals to ಏನ ಕರೆಕ್ಟ್ ಆಗುತ್ತೆ cot x into dx ನ dt ಅಂತ ಬರೀಬಹುದು. ಸೊ log of sin x ಅನ್ನ we consider it as a t into ಏನಾಗುತ್ತೆ dt ಆಗುತ್ತೆ. ಹಾಗಾದ್ರೆ ಡಿಫರೆಂಟ್ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ t ಸ್ಕ್ವೇರ್ ಬೈ 2 ಪ್ಲಸ್ c ಆಗುತ್ತೆ. ಹಾಗಾದ್ರೆ t ಅಂದ್ರೆ ನಾವೇನು ಬರೀಬಹುದು ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಬರೀಬಹುದು. ಸೊ ಪವರ್ 2 ಇದೆ, ವಿ ಕ್ಯಾನ್ ರೈಟ್ ಆಸ್ ಪವರ್ 2 ಡಿವಿಸಿಬಲ್ ಬೈ 2 ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ಆಂಟಿ ಡೆರಿವೇಟಿವ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್ ನಾ ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಂಟಿಗ್ರೇಷನ್ ಆಫ್ ಏನು ಕೊಟ್ಟಿದ್ದಾರೆ 1 ಡಿವಿಸಿಬಲ್ ಬೈ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಐ ಇಸ್ ಈಕ್ವಲ್ಸ್ ಟು ಏನು ತಗೋಣ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಹಾಗಾದ್ರೆ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಓನ್ಲಿ ನಮಗೆ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಕೊಟ್ಟಿದ್ದಾರೆ, ಮತ್ತೆ ಏನು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಹೆಂಗೆ ಸಾಲ್ವ್ ಮಾಡಬಹುದು ಅನ್ನೋದು ನಮಗೆ ಡೌಟ್ ಬರ್ತಾ ಹೋಗುತ್ತೆ. ಅದ್ರ ಏನು ಮಾಡಬಹುದಪ್ಪ. ಎಕ್ಸ್ ಮೈನಸ್ ರೂಟ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಬೇರೆ ಅದ್ರ ಬರುವಂತ ಡೆರಿವೇಟಿವ್ ಎಲ್ಲೂ ನ್ಯೂಮರೇಟರ್ ಫಂಕ್ಷನ್ ಇಲ್ಲ. ಹಾಗಾದ್ರೆ ಏನು ಮಾಡಬಹುದು ಅಂದ್ರೆ ಒನ್ ಐಡಿಯಾ, ಐ ಆಮ್ ಟೇಕಿಂಗ್ ರೂಟ್ ಎಕ್ಸ್ ಅನ್ನ ನಾನು ಏನು ಮಾಡ್ಬಿಡ್ತೀನಿ ಕಾಮನ್ ತಗೊಂಡ್ಬಿಡ್ತೀನಿ. ಏನ್ ಮಾಡೋಣ, ಸೊ ರೂಟ್ ಎಕ್ಸ್ ಅನ್ನ ಐ ಆಮ್ ಟೇಕಿಂಗ್ ಅ ಕಾಮನ್ ಔಟ್. ಸೊ ಇಫ್ ಐ ಟೇಕ್ ರೂಟ್ ಎಕ್ಸ್ ಆಸ್ ಎ ಕಾಮನ್ ಔಟ್, ರೂಟ್ ಎಕ್ಸ್ ಅನ್ನ ಕಾಮನ್ ಔಟ್ ತಕೊಂಡ್ರೆ ನಮಗೇನು ಬರ್ತಾ ಹೋಗ್ತದೆ. ಸೊ ಎಕ್ಸ್ ಬೈ ರೂಟ್ ಎಕ್ಸ್ ಆಗುತ್ತೆ. ನಮಗೆ ಇಲ್ಲಿ ಏನು ಬರುತ್ತೆ ಎಕ್ಸ್ ಬೈ ರೂಟ್ ಎಕ್ಸ್ ಅಂದ್ರೆ ಎಕ್ಸ್ ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ 1/2. ಇದು ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡು ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಮೈನಸ್ 1/2. ಹಾಗೆ ನಮ್ಗೆ ಏನಾಗುತ್ತೆ ಬೇಸಸ್ ಆರ್ ಸೇಮ್ ಪವರ್ಸ್ ಆರ್ ಆಡೆಡ್. 1 ಅಲ್ಲಿ ಹಾಫ್ ಹೋದ್ರೆ ನಮಗೇನು ಉಳಿದಿದೆ ಹಾಫೇ ಉಳಿದಿದೆ. ಹಾಗಾದ್ರೆ ಇಲ್ಲಿ ನಮಗೇನು ಬರುತ್ತೆ ರೂಟ್ ಎಕ್ಸ್ ಬರುತ್ತೆ ಮೈನಸ್ 1 ಇಂಟು ನಮಗೇನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಈಗ ನೋಡಿ, ಈಗ ನಮಗೊಂದು ಐಡಿಯಾ ಬರ್ತದೆ ಏನನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು. ಇಫ್ ಐ ಟೇಕ್ ರೂಟ್ ಎಕ್ಸ್ ಮೈನಸ್ 1 ಅನ್ನ ಸಬ್ಸ್ಟಿಟ್ಯೂಟ್ ತಗೊಂಡ್ರೆ ಏನಾಗುತ್ತೆ 1/2 ರೂಟ್ ಎಕ್ಸ್ ಬಂದ್ಬಿಡ್ತದೆ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಪುಟ್ ರೂಟ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು ಟಿ. ಸೊ ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ 1 ಡಿವಿಸಿಬಲ್ ಬೈ 2 ರೂಟ್ ಎಕ್ಸ್ ಅಲ್ವಾ ಡಿ ಎಕ್ಸ್. ಯಾಕಂದ್ರೆ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಸೊ ಡಿ ಟಿ ಬೈ ಡಿ ಎಕ್ಸ್ ಬಂದಿರುತ್ತೆ, ಅದನ್ನು ಡಿ ಎಕ್ಸ್ ಇನ್ಕ್ರೀಸ್ ಮಾಡ್ಕೊತೀನಿ. ಹಾಗಾದ್ರೆ 1 ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೀಡ್ ಆಸ್ 2 ಇಂಟು ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ನ 2 ಇಂಟು ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ನಮಗೇನು ಬರುತ್ತೆ ರೂಟ್ ಎಕ್ಸ್ ಮೈನಸ್ 1 ಅನ್ನ ಟಿ ಅಂತ ಬರೀತೀನಿ. ಸೊ ರೂಟ್ ಎಕ್ಸ್ ಮೈನಸ್ 1 ಅನ್ನ ಟಿ ಅಂತ ಬರ್ಕೊಂಡ್ರೆ ಡಿ ಟಿ ಡಿ ಎಕ್ಸ್ ಅನ್ನ 2 ಇಂಟು ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ಸೊ 2 ಇಂಟು 1 ಬೈ ಟಿ ಇಂಟು ಡಿ ಟಿ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಏನಾಗುತ್ತೆ ಲಾಗ್ ಮಾಡ್ ಟಿ ಪ್ಲಸ್ ಸಿ ಬರುತ್ತೆ. ಹಾಗಾದ್ರೆ 2 ಇಂಟು ಲಾಗ್ ಮಾಡ್ ಆಫ್ ಟಿ ಅಂದ್ರೆ ನಾವೆಂತ ಬರ್ಕೊಳ್ಬಹುದು ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಅಂತ ಬರ್ಕೊಳ್ಬಹುದು. ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿಸ್
problem. Okay, na? Right, we'll move on to the next problem. Twelfth one. 10 into x to the power 9 plus 10 to the power x log base c of 10 into dx divisible by x to the power 10 plus 10 to the power x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನು ಕೇಸ್ ಅಂದ್ರೆ ಡಿವೈಡಿಂಗ್ ರೂಲ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಬರುತ್ತಾ? ಡಿವೈಡಿಂಗ್ ರೂಲ್ ಯೂಸ್ ಮಾಡ್ಕೊಂಡ್ರೆ ಬರೋದಿಲ್ಲ. ಹಾಗಾದ್ರೆ ಡೈರೆಕ್ಟ್ ಆಗಿ ಏನಾದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆಯಾ? ಇಲ್ಲ. ಹಾಗಿದ್ದಾಗ ವಿಲ್ ಗೋ ಫಾರ್ substitution method ಹೋಗೋಣ. So 10 into x to the power 9 plus 10 to the power x log base c of 10 divisible by x to the power 10 plus 10 to the power x into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ ಏನನ್ನ ತಗೊಳ್ಳೋಣ? ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಸೊ ಐ ಆಮ್ ಟೇಕಿಂಗ್ ಡಿನಾಮಿನೇಟರ್ ಫಂಕ್ಷನ್ ತಗೊಳ್ಳೋಣ. x to the power 10 plus 10 to the power x is equals to I am considering it as t. x to the power 10 plus 10 to the power x is equals to t ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. ಹಾಗಾದ್ರೆ x to the power n ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಏನಾಗುತ್ತೆ 10 into x to the power 10 minus 1 9 ಆಗುತ್ತೆ ಪ್ಲಸ್ ನಮಗೆ ಗೊತ್ತಿದೆ ಡಿಫರೆನ್ಶಿಯೇಷನ್ ಆಫ್ a power x into log a. ಹಾಗಾದ್ರೆ ಇದೇನಾಗುತ್ತೆ 10 to the power x into log ಏನಾಗುತ್ತೆ log 10. ಸೊ ವಿ ಗೆಟಿಂಗ್ ಇಟ್ ಆಸ್ dx is equals ಏನಾಗುತ್ತೆ dt. ಹಾಗಾದ್ರೆ I is equals to integration of 10 into x to the power 9 plus 10 to the power x log base c of 10 divisible by x to the power 10 plus 10 to the power x into dx is equals ಏನಾಗ್ಬಿಡ್ತದೆ. ಸೊ ಹೋಲ್ ನ್ಯೂಮರೇಟರ್ ಫಂಕ್ಷನ್ ನಾವೆಂತ ಬರ್ಕೊಳ್ಬಹುದು dt ಅಂತ ಬರೀಬಹುದು. dt divisible by t ಆಗುತ್ತೆ. ಅವ್ರ ಇಂಟಿಗ್ರೇಷನ್ ಆಫ್ 1 by t ಏನಾಗುತ್ತೆ log mod t plus c ಆಗುತ್ತೆ. therefore we can read as t ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ಕೊಳ್ಳೋಣ x to the power 10 plus 10 to the power x ಅಂತ ಬರ್ಕೊಳ್ಳೋಣ plus c ಅಂತ ಆಗುತ್ತೆ. so this is the answer. right, we'll move on to the next problem. x to the power 3 into sine of tan inverse x to the power 4 divisible by 1 plus x to the power 8 ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ನೋಡೋಣ, ಇದಕ್ಕೆ ಇಂಟಿಗ್ರೇಟ್ ಮಾಡ್ಕೊಳ್ಬೇಕು. ಲೆಟ್ I is equals to integration of x to the power 3 sine of tan inverse x to the power 4 divisible by 1 plus x to the power 8 into dx. ಹಾಗಾದ್ರೆ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಂದ್ರೆ ನಮಗೆ ಸಿಂಪಲ್ ಲಾಜಿಕ್ ಡಿನಾಮಿನೇಟರ್ 1 plus x ಸ್ಕ್ವೇರ್ ಇದೆ. ಹಾಗಾದ್ರೆ ನಮಗೆ tan inverse x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ 1 divisible by 1 plus x ಸ್ಕ್ವೇರ್ ಬರುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಈಗ ಪುಟ್ tan inverse of x to the power 4 is equals to t ತಗೊಳ್ತೀನಿ. ಹಾಗಾದ್ರೆ tan inverse of x to the power 4 is equals to t ನ with respect to x ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ tan inverse x ಫಾರ್ಮುಲಾ ಏನು 1 divisible by 1 plus x to the power, so x to the x ಸ್ಕ್ವೇರ್ ಆಗುತ್ತೆ ಅಂದ್ರೆ 4 to the power 2 ಆಗುತ್ತೆ, x to the power 8 ಬರ್ತದೆ. ಅಗೇನ್ we have to differentiate x to the power 4 ನ ಡಿಫರೆನ್ಶಿಯೇಟ್ ಮಾಡಿದ್ರೆ we getting 4 into x to the power 3 ಆಗುತ್ತೆ. ಹಾಗಾದ್ರೆ so this is equals to dx is equals to dt ಆಗುತ್ತೆ. ಹಾಗಾದ್ರೆ x to the power 3 divisible by 1 plus x to the power 8 into dx ಅನ್ನ 1 by 4 into dt ಅಂತೇಳಿ ಬರೀಬಹುದು. ಹಾಗಾದ್ರೆ I is equals to ಏನಿದೆ x to the power 3 sine of tan inverse of x to the power 4 divisible by 1 plus x to the power 8 into dx ಏನಾಗಿ ಕನ್ವರ್ಟ್ ಆಗುತ್ತೆ ನೋಡ್ಕೊಳ್ಳೋಣ. ಸೊ ಈಗ
x cube divisible by 1 plus x to the power 8 into dx, and now we can write it as 1 by 4 into dt into so sine of ಎಂತ ಬರೆಯೋಣ t ಅಂತ ಬರೀಬಹುದು. ಹಾಗಾದ್ರೆ 1 by 4 is a constant. ಹಾಗಾದ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ sin t into dt ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ sin t ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ sin t ಬರುತ್ತೆ, ಕಾಸ್ ಫಂಕ್ಷನ್. ಹಾಗಾದ್ರೆ ಮೈನಸ್ ಕಾಸ್ t ಬರ್ತದೆ ಪ್ಲಸ್ ಸಿ. ಹಾಗಾದ್ರೆ ಮೈನಸ್ 1 by 4 ಕಾಸ್ ಆಫ್ ಟಿ ಪ್ಲೇಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡ್ಕೋಬೇಕು, tan ಇನ್ವರ್ಸ್ ಆಫ್ x to the power 4 plus c ಆಗುತ್ತೆ. Antiderivative for x to the power 3 into sine of tan inverse x to the power 4 divisible by 1 plus x to the power 8. Okay, na? Right. So we'll move on to the next problem. 2 cos x minus 3 sin x divisible by 6 cos x plus 4 sin x ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನು ಫೈಂಡ್ ಮಾಡ್ಕೋಬೇಕು, ಆಂಟಿ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ. ಸೊಲ್ಯೂಷನ್ ಲೆಟ್ ಐ ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ಕೊಳ್ಳೋಣ, ಕೊಟ್ಟಿರೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ 2 cos x minus 3 sin x divisible by 6 cos x plus 4 sin x into ಏನಿದೆ dx ಇದೆ. ಹಾಗಾದ್ರೆ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ 2 cos x minus 3 sin x ಇದೆ divisible by, if I take 2 as a common out, ನಾನು ಏನು ಮಾಡ್ಬಿಡ್ತೀನಿ ಈಗ, ಡಿನಾಮಿನೇಟರ್ ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಐ ಆಮ್ ಟೇಕಿಂಗ್ 2 as a common out. 2 ಕಾಮನ್ ತಗೊಂಡ್ರೆ ಏನಾಗುತ್ತೆ, 3 cos x plus 2 sin x ಕಾಮನ್ ಆಗುತ್ತೆ ಇಂಟು ಏನಾಗುತ್ತೆ ಇಲ್ಲಿ dx ಆಗುತ್ತೆ. ಐ ಆಮ್ ಟೇಕಿಂಗ್ 2 as a common out. ಈಗ ನಾನು ಏನು ಮಾಡ್ತೀನಿ, ಇಫ್ ಐ ಸಬ್ಸ್ಟಿಟ್ಯೂಟ್ 3 cos x plus 2 sin x ಅನ್ನ ಟಿ ತಗೊಳ್ತೀನಿ, ನೋಡ್ಕೊಳ್ಳೋಣ ಏನಾಗಬಹುದು. ಪುಟ್ 3 cos x plus 2 sin x ಏನು ತಗೊಳ್ತೀನಿ, ಟಿ ಅಂತೇಳಿ ಸಬ್ಸ್ಟಿಟ್ಯೂಟ್ ತಗೊಳ್ತೀನಿ. ಹಾಗಾದ್ರೆ 3 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಹೊರಗಡೆ ಇಟ್ಕೊಂತೀನಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಸೈನಸ್ ಆಗುತ್ತೆ. ಹಾಗಾದ್ರೆ ಮೈನಸ್ 3 sin x ಪ್ಲಸ್ 2 ಇಂಟು ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಕಾಸ್ ಎಕ್ಸ್ ಬರುತ್ತೆ. 2 cos x ಅಂತ ಬರೀಬಹುದು. ಹಾಗಾದ್ರೆ ಸೊ dx is equals to dt ಆಗುತ್ತೆ. ನ್ಯೂಮರೇಟರ್ ಫಂಕ್ಷನ್ ಇದೆಯಾ, ಆರ್ ನಮಗೆ ಬೇಕಾದ್ರೆ ಹಿಂಗೆ ಬರ್ಕೊಂಡ್ಬಿಡೋಣ. 2 cos x minus 3 sin x into dx is equals to we getting dt ಆಗುತ್ತೆ. ಹಾಗಾದ್ರೆ therefore I is equals to ಏನಾಗ್ಬಿಡ್ತದೆ, 2 cos x minus 3 sin x divisible by, ಈಗ 2 cos x minus 3 sin x into dx ನಾವೆಂತ ಬರೀಬಹುದು, dt ಅಂತ ಬರೀಬಹುದು. ಡಿವಿಸಿಬಲ್ ಬೈ ಇಲ್ಲಿ 2 ಇರುತ್ತೆ, ಹಾಗಾದ್ರೆ 3 ಇದನ್ನ ತಗೊಂಡಿವಿ, ಟಿ ಅಂತ ತಗೊಂಡಿವಿ. ಹಾಗಾದ್ರೆ 1/2 ಇಂಟು ಇಂಟಿಗ್ರೇಷನ್ ಆಫ್ 1/t ಇಂಟು dt. ಹಾಗಾದ್ರೆ 1/2 ಇಂಟಿಗ್ರೇಷನ್ ಆಫ್ 1/t ಏನಾಗುತ್ತೆ, ಲಾಗ್ ಮಾಡ್ ಟಿ ಪ್ಲಸ್ ಸಿ ಆಗುತ್ತೆ. therefore we getting 1/2 ಲಾಗ್ ಮಾಡ್ ಆಫ್ ಟಿ ಅಂದ್ರೆ ಏನ್ ತಗೊಂಡಿದ್ದೀವಿ ನಾವು, 3 cos x plus 2 sin x ಪ್ಲಸ್ ಎಂತ ಬರೆಯೋದು, ಸಿ ಅಂತ ಬರೆಯೋದು. Right. The next question. We will move to the next problem. Square root of tan x divisible by, ನೋಡಿ ಇದು ಒಂಥರ ಸ್ವಲ್ಪ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್. ಸ್ಕ್ವೇರ್ ರೂಟ್ ಆಫ್ ಏನು ಕೊಟ್ಟಿದ್ದಾರೆ, tan x divisible by sin x into cos x ಅಂತ ಕೊಟ್ಟಿದ್ದಾರೆ. ಹೇಗೆ ನಾವು ಸಾಲ್ವ್ ಮಾಡಬಹುದು, ಯಾವುದನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ ಅಲ್ವಾ. ರೈಟ್, ಸೊಲ್ಯೂಷನ್ ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ tan x divisible by sin x into cos x into ಏನಾಗಿದೆ dx. sin x ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ cos x ಬರುತ್ತೆ, ಬಟ್ tan x ಬರಲ್ಲ.
ಹಾಗಾದ್ರೆ ನಾನೇನ್ ಮಾಡ್ತೇನಪ್ಪ, ಫಾರ್ ದಿಸ್ ಪ್ರಾಬ್ಲಮ್ಗೆ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಹೇಗಾದ್ರೂ ಮಾಡಿ ನಾನೇನ್ ಮಾಡ್ತೀನಿ, ಟ್ಯಾನ್ ಎಕ್ಸ್ ಕನ್ವರ್ಟ್ ಮಾಡ್ಕೊಂಡು ಟ್ಯಾನ್ ಎಕ್ಸ್ ಮತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಕನ್ವರ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾ ಹೋಗ್ತೀನಿ. ಫಾರ್ ದಟ್ ಐ ಆಮ್ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡ್ ಬೈ ನಾನೇನ್ ಮಾಡ್ತೀನಿ, ಕಾಸ್ ಎಕ್ಸ್ ನ ಮಾಡ್ತೀನಿ. ಓಕೆನಾ? ಹಾಗಾದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ sin x by cos x, sin x by cos x ಏನಾಗುತ್ತೆ, tan x ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ tan x ಡಿವಿಸಿಬಲ್ sin x by cos x ಏನಾಯ್ತು, tan x ಆಯ್ತು. cos x ಇಂಟು cos x ಏನಾಗುತ್ತೆ, cos ಸ್ಕ್ವೇರ್ x. ಅದನ್ನ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ. ಇನ್ನು ಒಂದು ಸ್ಟೆಪ್ ನೋಡೋಣ, cos ಸ್ಕ್ವೇರ್ x ಇಂಟು dx ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ tan x ಇದೆ, ಡಿವಿಸಿಬಲ್ ಬೈ tan x ಇದೆ, ಇದನ್ನ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ. ಸೊ t ಟು ದಿ ಪವರ್ 1/2 ಇಂಟು t ಟು ದಿ ಪವರ್ ಆಫ್ -1 ಹೋಗುತ್ತೆ, -1 ಆಗುತ್ತೆ. ಹಾಗಾದ್ರೆ t ಟು ದಿ ಪವರ್ ಹಾಫ್ -1 ಆದ್ರೆ -1 ಅಲ್ಲಿ ಹಾಫ್ ಹೋದ್ರೆ ನಮಗೆ ಎಷ್ಟು ಉಳಿದಿದೆ, -1/2 ಉಳಿದಿದೆ. ಅದನ್ನ ಅಗೇನ್ ಡಿನಾಮಿನೇಟರ್ ಕಳಿಸ್ಬಿಡ್ತೀನಿ. ಹಾಗಾದ್ರೆ ಹೆಂಗ್ ಬರೀಬಹುದು, 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ tan x ಅಂತ ಬರೀಬಹುದು. ಹೌದಲ್ವಾ? ಹಾಗಾದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೆಯೋಣ, ಸೀಕೆಂಟ್ ಸ್ಕ್ವೇರ್. ಅಥವಾ ನಾವೇನ್ ಮಾಡ್ಕೊಳ್ಳೋಣ, ಈ ಸ್ಟೆಪ್ ಬರೆಯೋದೇ ಬೇಡ, ಏನ್ ಮಾಡ್ಕೊಂಡ್ಬಿಡೋಣ, ಹಾಗೆ ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡು ಟ್ಯಾನ್ ಎಕ್ಸ್ ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಮಗೆ ಸಿಂಪ್ಲಿಫೈ ಆಗ್ಬಿಡುತ್ತಲ್ವಾ? ಆದ್ರೆ ಹೀಗೂ ಸಾಲ್ವ್ ಮಾಡ್ಕೊಂಡು ಇರ್ಲಿ. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ತಗೊಳ್ಳೋಣ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಮಾಡ್ಬೋದು. ಹಾಗಾದ್ರೆ ಐ ವಿಲ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್. ಪುಟ್ ಪುಟ್ t is equals to tan x ಅಥವಾ tan x is equals to t ಅಂತ ತಗೊಳ್ಳೋಣ. ಡಿಫರೆನ್ಷಿಯೇಷನ್ ಆಫ್ tan x ಏನಾಗುತ್ತೆ, secant square x ಆಗುತ್ತೆ. secant square x ಆಗುತ್ತೆ ಇಂಟು ವಿ ಕ್ಯಾನ್ ರೀಡ್ ಆಸ್ dx is equals to dt ಆಗ್ಬಿಡ್ತದೆ. ಹಾಗಾದ್ರೆ therefore I is equals to integration of 1 by square root of t into we are getting dt. ಹಾಗಾದ್ರೆ ನಮಗೆ ಇಂಟಿಗ್ರೇಷನ್ ಆಫ್ t to the power of 1 by ಸ್ಕ್ವೇರ್ ರೂಟ್ ಆಫ್ ಟಿ ಗೊತ್ತಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೋದನ್ನ t ಟು ದಿ ಪವರ್ ಆಫ್ -1/2 ಇಂಟು dt ಅಂತ ಬರೀಬಹುದು. ಹಾಗಾದ್ರೆ ನೋಡಿ, ಈಗ t ಟು ದಿ ಪವರ್ ಆಫ್ -1/2 ಪ್ಲಸ್ 1 ಆದ್ರೆ 1 ಅಲ್ಲಿ ಹಾಫ್ ಹೋದ್ರೆ ಹಾಫ್ ಉಳಿತಿದೆ, ಬೈ ನಾವೆಂತ ಬರೀಬಹುದು, 2 ಇಂಟು t ಟು ದಿ ಪವರ್ 1/2 ಪ್ಲಸ್ c ಅಂತ ಬರೀಬಹುದು. ಹಾಗಾದ್ರೆ 2 ಇಂಟು, ಸೊ t ಅಂದ್ರೆ ನಾವೇನ್ ತಗೊಂಡಿದೀವಿ, ವಿ ಆರ್ ಟೇಕಿಂಗ್ tan x. ಹಾಗಾದ್ರೆ tan x to the power 1/2 plus c ಆಗುತ್ತೆ. we are getting 2 into tan x to the power 1/2 plus c ಆಗುತ್ತೆ. so this is the antiderivative for the given function. okay na, right? we'll move to the next. ಸೊ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡ್ತಾ ಹೋದ್ವಿ. ಏನ್ ಮಾಡಿದ್ವಿ ಇಲ್ಲಿವರೆಗೂ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿದ್ವಿ. ನಾವು ವಿಲ್ ಮೂವ್ ಆನ್ ಟು ಇಂಟಿಗ್ರೇಷನ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನಾವೇನ್ ಮಾಡೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ಇಂಟಿಗ್ರೇಷನ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಗೆ ಹೋಗೋಣ. ಫಸ್ಟಿಗೆ ಕೆಲವೊಂದು ನಾನು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಿಮಗೆ ರಿವಿಷನ್ ಮಾಡ್ಕೊಡ್ತೀನಿ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಐಡೆಂಟಿಟಿ, ದ ರಿಲೇಷನ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಫಂಕ್ಷನ್ಸ್. ರೇಷಿಯೋಸ್ ಬಗ್ಗೆ ನೋಡ್ತಾ ಹೋಗೋಣ. ಈಗ ಸೈನ್ ಟೀಟಾ ಇಂಟು ಕೊಸ್ಕೆಂಟ್ ಟೀಟಾ ಅಂತ ಬರೀಬಹುದು, 1 ಅಂತ ಬರೀಬಹುದು. ಆರ್ ಸೈನ್ ಟೀಟಾ ಏನಂತ ಬರೆಯೋಣ, 1 ಡಿವಿಸಿಬಲ್ ಬೈ ಕೊಸಿಕೆಂಟ್ ಟೀಟಾ ಅಂತ ಬರೀಬಹುದು. ಅಥವಾ ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ಸ್ ಅಂತ ಬರೀಬಹುದು 1 ಬೈ ಸೈನ್ ಟೀಟಾ ಅಂತ ಬರೀಬಹುದು. ಈ ಮೂರು ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಹೋಗೋಣ. ಸೆಕೆಂಡ್ ಒನ್ ಏನಿದೆ, ಎ ಕಾಸ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಇಸ್ ಈಕ್ವಲ್ಸ್ ಇದೆ 1 ಇದೆ ಅಲ್ವಾ. ಕಾಸ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಆದ್ರೆ ಕಾಸ್ ಟೀಟಾ ಅಂತ ಬರೀಬಹುದು 1 ಬೈ ಸೀಕೆಂಟ್ ಟೀಟಾ ಅಂತ ಬರೀಬಹುದು. ಅಥವಾ ಸೀಕೆಂಟ್ ಟೀಟಾ ಇಸ್ ಈಕ್ವಲ್ಸ್ ಅಂತ ಬರೀಬಹುದು 1 ಬೈ ಕಾಸ್ ಟೀಟಾ ಅಂತ ಬರೀಬಹುದು. ನೆಕ್ಸ್ಟ್ ಥರ್ಡ್ ಒನ್, ಟ್ಯಾನ್ ಟೀಟಾ ಇಂಟು ಕಾಟ್ ಟೀಟಾ ಇಸ್ ಈಕ್ವಲ್ಸ್ ಏನಾಗುತ್ತೆ, 1 ಆಗುತ್ತೆ. ಟ್ಯಾನ್ ಟೀಟಾ ಏನಂತ ಬರೀಬಹುದು 1 ಬೈ ಕಾಟ್ ಟೀಟಾ ಅಂತ ಬರೀಬಹುದು. ಹಾಗಾದ್ರೆ ಕಾಟ್ ಟೀಟಾ ಇಸ್ ಈಕ್ವಲ್ಸ್ ಆಗುತ್ತೆ 1 ಬೈ ಟ್ಯಾನ್ ಟೀಟಾ ಆಗುತ್ತೆ. ನೆಕ್ಸ್ಟ್ ಒನ್, ಅನದರ್ ಒನ್, ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಅಂತ ಬರೆಯೋಣ ಸೈನ್ ಟೀಟಾ ಡಿವಿಸಿಬಲ್ ಬೈ ಕಾಸ್ ಟೀಟಾ ಅಂತ ಬರೀಬಹುದು. ಅಗೇನ್ ಕಾಟ್ ಟೀಟಾ ಅಂತ ಬರೀಬಹುದು ಕಾಸ್ ಟೀಟಾ ಡಿವಿಸಿಬಲ್ ಬೈ ಸೈನ್ ಟೀಟಾ ಅಂತ ಬರೀಬಹುದು. ಮೋರ್ ಓವರ್
ನಮಗೆ ಇಲ್ಲೊಂದು ಫಾರ್ಮುಲಾ ಇದೆ ನೋಡಿ, ಕಾಟ್ ಥೀಟಾ ಅಂತ ಬರೆಯೋಣ, ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ ಅಂತ ಬರೀಬಹುದು, ಅಥವಾ ಟ್ಯಾನ್ ಥೀಟಾ ಅಂತ ಬರೀಬಹುದು, ರೆಸಿಪ್ರೋಕಲ್ ಆಫ್ ಕಾಸ್ ಥೀಟಾ ಅಂತಾದ್ರೂ ಬರೀಬಹುದು. So these are the reciprocal ratios, formulas, identities. Okay, now next we'll move on to basic identities. ನಮಗೆ ಐಡೆಂಟಿಟೀಸ್ ಗೊತ್ತಿದೆ, ಏನಪ್ಪಾ ಅಂದ್ರೆ ನಾ sin square theta plus cos square theta is equals ಏನಾಗಿರುತ್ತೆ 1 ಆಗಿರ್ತದೆ. ಏನೋ sin square theta plus cos square theta is equals to 1 ಆದ್ರೆ ನಾವು sin square ಅಷ್ಟೇ ಬೇಕಪ್ಪ ನಮಗೆ, ಅದನ್ನ ನಾವೆಂತ ಬರೀಬಹುದು, cos square theta ಈಕ್ವೇಷನ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ sin square theta is equals to ಏನಂತೆ, sin square theta is equals to we can write it as 1 minus cos square theta ಅಂತ ಬರೀಬಹುದು. ನನಗೆ sin square ಅಲ್ಲಿ ಬೇಡಪ್ಪ, cos square ಬೇಕಂದ್ರೆ ನಾ cos square is equals to 1 minus sin square theta ಅಂತ ಬರೀಬಹುದು. ಇದು ನನಗೆ sin theta ಅಷ್ಟೇ ಬೇಕು ಅಂದ್ರೆ ನಾವೇನ್ ಮಾಡ್ಕೊಳ್ಳೋಣ, ಸೊ ಈ ಸ್ಕ್ವೇರ್ ರೂಟ್ ಅನ್ನ ರಿಮೂವ್ ಮಾಡ್ಕೊಳ್ಳೋಣ. ನಮ್ಗೆ ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲ ನನಗೆ ಬರೀ ಓನ್ಲಿ ಕಾಸ್ ಥೀಟಾ ಬೇಕು ಅಂದ್ರೆ ಸೊ ಕಾಸ್ ಥೀಟಾನ ಏನಂತ ಬರೆಯಬಹುದು, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತೇಳಿ ಬರೀಬಹುದು. ನೆಕ್ಸ್ಟ್ ನೋಡಿದೆ, ನೆಕ್ಸ್ಟ್ ಐಡೆಂಟಿಟಿ 1 plus tan square theta is equals to secant square. ಎಲ್ಲರೂ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, secant square theta plus 1 is equals to tan square theta ಅಂತೇಳಿ, ಬಟ್ ನಮಗೆ ಫಾರ್ಮುಲಾ ಏನು, 1 plus tan square theta is equals to secant square theta ಆಗಿರುತ್ತೆ. ನೆಕ್ಸ್ಟ್ ನನಗೆ ಏನು ಬೇಕು, tan theta ಅಲ್ಲೇ ಬೇಕು, ಹಾಗಾದ್ರೆ ನಮಗೆ ಏನಾಗುತ್ತೆ, tan square theta ಅಂತ ಬರೀಬಹುದು, secant square theta minus 1 ಅಂತೇಳಿ. ಇದು ಬಹಳ ಬಹಳ ಇಂಪಾರ್ಟೆಂಟು, ಓಕೆನಾ. ರೈಟ್, ನೆಕ್ಸ್ಟ್ ಇಲ್ಲ ನನಗೆ ಬರೀ ಸೀಕೆಂಟ್ ಥೀಟಾ ಅಷ್ಟೇ ಬೇಕಂದ್ರೆ ಮಾಡ್ಕೊಳ್ಬೇಕು, ಸ್ಕ್ವೇರ್ ನ ರಿಮೂವ್ ಮಾಡ್ಕೊಂಡ್ರೆ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಆಗುತ್ತೆ. ನೆಕ್ಸ್ಟ್ ನಮಗೆ ಸೀಕೆಂಟ್ ಥೀಟಾ ಅಲ್ಲಿ ಬೇಡಪ್ಪ, tan ಥೀಟಾದಲ್ಲಿ ಬೇಕು. tan ಥೀಟಾ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತೇಳಿ ಬರೀಬಹುದು. ನೆಕ್ಸ್ಟ್ ಮೂರನೇ ಐಡೆಂಟಿಟಿಗೆ ಹೋಗೋಣ. ಮೂರನೇ ಐಡೆಂಟಿಟಿ 1 plus cot square theta is equals ಅಂತ ಬರೀಬಹುದು, cosecant square theta. This is also most important. 1 plus tan square theta is equals secant square theta ಯಾಕನೋ 1 plus cot square theta is equals ಅಂತ ಬರೀಬೇಕು, cosecant square theta ಅಂತ ಅರ್ಥ. ಹಾಗಾದ್ರೆ cot square ಬೇಕಂದ್ರೆ ಎಂತ ಬರೆಯೋಣ, cosecant square theta minus 1 ಅಂತೇಳಿ ಬರೀಬಹುದು. ಎಂತ ಬರೀಬಹುದು, cosecant square theta minus 1 ಅಂತೇಳಿ ಬರೀಬಹುದು. ನೆಕ್ಸ್ಟ್ ಓನ್ಲಿ ನಮಗೆ cosecant theta ಅಷ್ಟೇ ಬೇಕಪ್ಪ, cosecant theta ಏನಂತ ಬರೀಬಹುದು, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಎಂತ ಬರೀಬಹುದು, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ನೆಕ್ಸ್ಟ್ ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಅಂತ ಬರೆಯೋಣ, ಸ್ಕ್ವೇರ್ ರೂಟ್ ಆಫ್ cosecant ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರೀಬಹುದು. ಎಂತ ಬರೀಬಹುದು, cosecant ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರೀಬಹುದು. ಸೊ these are all the basic identities, right? Next we'll move on to the ಕಾಂಪೌಂಡ್ ಆಂಗಲ್ಸ್. ಇವು ಕೂಡ ಬಹಳ ಇಂಪಾರ್ಟೆಂಟ್. ಏನ್ ಕೊಡ್ತಾರೆ ಈಗ, ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲೇನು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ಗೊತ್ತಿದೆ. ನೆಕ್ಸ್ಟ್ ಸೈನ್ ಆಫ್ ಎ ಮೈನಸ್ ಬಿ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂತ ಗೊತ್ತಿದೆ. ಇವೆರಡಕ್ಕೆ ಡಿಫ್ರೆನ್ಸ್ ಏನಪ್ಪ, ಪ್ಲಸ್ ಇದ್ರೆ ಇಲ್ಲಿ ಮಿಡದಲ್ಲಿ ಪ್ಲಸ್ ಬರುತ್ತೆ, ಮೈನಸ್ ಇದ್ರೆ ಇಲ್ಲಿ ಮೈನಸ್ ಬಂದಿರುತ್ತೆ, ಬಟ್ ಬೋತ್ ಆರ್ ಸೇಮ್. ನೆಗೆಟಿವ್ ಸೈನ್ಗಳು ಮಾತ್ರ ಏನಾಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಅಗೇನ್ ಕಾಸ್ ಆಫ್ ಎ ಮೈನಸ್ ಬಿ ಆಗುತ್ತೆ, ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ. ಜಸ್ಟ್ ನೋಡಿ, ಇಲ್ಲಿ ಪ್ಲಸ್ ಸೈನ್ ಇದ್ರೆ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಇಲ್ಲಿ ಮೈನಸ್ ಸೈನ್ ಇದ್ರೆ ಇಲ್ಲಿ ಪ್ಲಸ್ ಸೈನ್ ಬಂದ್ಬಿಡುತ್ತೆ. ಆದ್ರೂ ಇವೆರಡು ಸೇಮ್ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಏನ್ಬಿಟ್ಕೊಬೇಕು, ಕಾಸ್ ಆಫ್ ಎ ಪ್ಲಸ್ ಬಿ ಬೇಕಪ್ಪ, ಕಾಸ್ ಎ ಕಾಸ್ ಬಿ ಮೈನಸ್ ಬರೀಬೇಕು, ಸೈನ್ ಎ ಸೈನ್ ಬಿ ಆಗುತ್ತೆ. ನೆಕ್ಸ್ಟ್ ಕಾಸ್ ಆಫ್ ಎ ಮೈನಸ್ ಬಿ ಬೇಕಪ್ಪ, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಅಂತ ಬರೀಬೇಕು. ಫಾರ್ಮಲ್, ರೈಟ್. ನೆಕ್ಸ್ಟ್ ಒನ್, ಥರ್ಡ್ ಒನ್, tan of a plus b. tan of a plus b ಫಾರ್ಮುಲಾ ಏನು, tan a plus tan b divisible by 1 minus tan a tan b. ಇದಲ್ವಾ ಫಾರ್ಮುಲಾ ಏನು, tan of a plus b is equals ಆಗುತ್ತೆ ಫಾರ್ಮುಲಾ tan a plus tan b divisible by 1 minus tan a tan b. ಅದೇ ರೀತಿಯಾಗಿ tan of a minus b, tan of a minus b ಫಾರ್ಮುಲಾ ಏನು, tan a minus tan b divisible by 1 plus tan a tan b. ನೆಕ್ಸ್ಟ್ tan ಆಫ್, ನೋಡಿ ಇದು ಬಹಳ ಇಂಪಾರ್ಟೆಂಟ್, ನಾವು ಈ ಐಡೆಂಟಿಟೀಸ್ನ ಬಹಳ ಸರಿ ಕೆಲವೊಂದ್ಸಲಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ.
ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎನ ನೋಡಿ 1 ಪ್ಲಸ್ ಟ್ಯಾನ್ ಎ ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಎ ಬಂದ್ಬಿಟ್ಟಿತ್ತು ಅಂತಂದ್ರೆ ಈಗ ನಾವೇನಂತ ಬರ್ಕೊಳ್ಬಹುದು ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎ ಅಂತ ಬರ್ಕೊಳ್ಬಹುದು. ಯಾಕಂದ್ರೆ 1 ಅನ್ನ ವಿ ಕ್ಯಾನ್ ರಿಟ್ ಆಸ್ ಟ್ಯಾನ್ ಆಫ್ ಪೈ ಬೈ 4 ಅಂತ ಬರ್ಕೊಂಡ್ರೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವಿಸಿಬಲ್ ಬೈ 1 ಮೈನಸ್ ಇಲ್ಲಿ ಟ್ಯಾನ್ ಆಫ್ ಪೈ ಬೈ 4 ಇಂಟು ಟ್ಯಾನ್ ಎ ಅಂತ ಬರ್ಕೊಳ್ಬಹುದು. ಹಾಗಾಗಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 1 ಮೈನಸ್ ಟ್ಯಾನ್ ಎ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಎ ಇದ್ರೆ ಏನಂತ ಬರ್ಕೊಳ್ಬಹುದು ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎ ಅಂತ ಬರ್ಕೊಳ್ಬಹುದು. ಅಂತ ಬರ್ಕೊಳ್ಬಹುದು ಪೈ ಬೈ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎ ಅಂತ ಬರೀಬಹುದು. ನೆಕ್ಸ್ಟ್ ಫಾರ್ಮುಲಾ ಕಾಟ್ ಆಫ್ ಎ ಪ್ಲಸ್ ಬಿ. ಕಾಟ್ ಆಫ್ ಎ ಪ್ಲಸ್ ಬಿ ಅಂತ ಬರೀಬಹುದು ಕಾಟ್ ಎ ಕಾಟ್ ಬಿ ಮೈನಸ್ 1 ಡಿವಿಸಿಬಲ್ ಬೈ ಕಾಟ್ ಬಿ ಪ್ಲಸ್ ಕಾಟ್ ಎ ಅಂತ ಬರೀಬಹುದು. ನೆಕ್ಸ್ಟ್ ಒನ್ ಕಾಟ್ ಆಫ್ ಎ ಮೈನಸ್ ಬಿ ಅಂತ ಬರೀಬಹುದು ಕಾಟ್ ಎ ಕಾಟ್ ಬಿ ಪ್ಲಸ್ 1 ಡಿವಿಸಿಬಲ್ ಬೈ ಕಾಟ್ ಬಿ ಮೈನಸ್ ಕಾಟ್ ಎ ಅಂತೇಳಿ ಬರೀಬಹುದು. ರೈಟ್. ದ ನೆಕ್ಸ್ಟ್ ಫಾರ್ಮುಲಾ ಇಲ್ಲೇನಿದೆ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ. ವಿ ಕ್ಯಾನ್ ರಿಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತ ಬರೀಬಹುದು ಆರ್ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಫಾರ್ಮುಲಾ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ. ಸೊ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತ ಬರೀಬಹುದು ಆರ್ ಸೈನ್ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು. ನೆಕ್ಸ್ಟ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ಸ್ ಆಂಗಲ್ಸ್ ಹೋಗೋಣ. ಸೊ ಈ ಫಾರ್ಮುಲಾಸ್ ಬಹಳ ಬಹಳ ಇಂಪಾರ್ಟೆಂಟು. ಓಕೆನಾ. ರೈಟ್. ಏನು ಕೊಟ್ಟಿದ್ದಾರೆ ಸೈನ್ 2a ನ ನಮಗೆ ಸೈನ್ 2a ನ ನಾವೆಂತ ಬರಿಬಹುದು 2 ಸೈನ್ ಎ ಇಂಟು ಕಾಸ್ ಎ ಅಂತ ಬರಿಬಹುದು. ಆರ್ ಇನ್ ಟರ್ಮ್ಸ್ ಆಫ್ ಸೈನ್ ಅನ್ನು ನಾವೇನು ಬರೀಬಹುದು ಟ್ಯಾನ್ ಅಲ್ಲಿ ಬರೀಬಹುದು. ಸೈನ್ 2a ಇಸ್ ಈಕ್ವಲ್ಸ್ ಅಂತ ಬರೀಬಹುದು 2 ಟ್ಯಾನ್ ಎ ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಸೈನ್ 2a ಅಂತ ಬರೀಬಹುದು 2 tan a divisible by 1 minus tan square a ಅಂತಲೇ ಬರೀಬಹುದು. ನೆಕ್ಸ್ಟ್ ಫಾರ್ಮುಲಾ. ಸೊ ದಿಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಸೊ ಕಾಸ್ 2a ನ ಏನಂತ ಬರೆಯೋದು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅಗೇನ್ ಕಾಸ್ 2a ಅಂತ ಬರೀಬಹುದು 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಅಂತ ಬರೀಬಹುದು. ನೆಕ್ಸ್ಟ್ ಕಾಸ್ 2a ಅಂತ ಬರೀಬಹುದು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅಂತ ಬರೀಬಹುದು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಆರ್ ಕಾಸ್ 2a ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರೀಬಹುದು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ನೋಡಿ ಕಾಸ್ 2a ನ ನಾವು 4 ಫಾರ್ಮ್ಸ್ ಅಲ್ಲಿ ಬರೀಬಹುದು. ಕಾಸ್ 2a ನ ಕಾಸ್ ಅಲ್ಲಿ ಮತ್ತೆ ಸೈನ್ ಅಲ್ಲಿ ಬರೆದ್ರೆ ಹೆಂಗೆ ಬರೀಬಹುದು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಕಾಸ್ 2a ನ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಆದ್ರೆ ಏನಾಗುತ್ತೆ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಆಗುತ್ತೆ. ಕಾಸ್ 2 ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರ್ಕೋಬೇಕಾದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಆಗುತ್ತೆ. ಅದನ್ನ ಕಾಸ್ 2 ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರಿತೀನಿ ಅಂದ್ರೆಗಿನ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೀಬಹುದು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಟ್ಯಾನ್ 2a ಫಾರ್ಮುಲಾ ಇದೆ ಅಲ್ವಾ. ಸೈನ್ 2a ಆಯ್ತು ಕಾಸ್ 2a ಬರೆದ್ವಿ. ಈಗ ಟ್ಯಾನ್ 2a ಫಾರ್ಮುಲಾ. ಟ್ಯಾನ್ 2a ಅಂತ ಬರೀಬಹುದು. ಸೊ 2 ಟ್ಯಾನ್ ಎ ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅಲ್ವಾ. ಸೊ ಇಲ್ಲಿ ಸೈನ್ 2a ನ 2 ಟ್ಯಾನ್ ಎ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇಲ್ಲಿ 2 ಟ್ಯಾನ್ 2a ಅಂತ ಬರೀಬಹುದು 2 ಟ್ಯಾನ್ ಎ ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಕಾಟ್ 2a ಅಂತ ಬರೆಯೋಣ ಕಾಟ್ ಸ್ಕ್ವೇರ್ ಎ ಮೈನಸ್ 1 ಡಿವಿಸಿಬಲ್ ಬೈ 2 ಕಾಟ್ ಎ ಅಂತ ಬರೀಬಹುದು. ನೆಕ್ಸ್ಟ್ ಸೈನ್ 3a ನ 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ ಅಂತ ಬರೀಬಹುದು. ನೆಕ್ಸ್ಟ್ ಕಾಸ್ 3a ನ 4 ಕಾಸ್ ಕ್ಯೂಬ್ ಎ ಮೈನಸ್ 3 ಕಾಸ್ ಎ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ ಟ್ಯಾನ್ 3a ಅಂತ ಬರೀಬಹುದು 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ ಎ ಡಿವಿಸಿಬಲ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಎ ಅಂತೇಳಿ ಬರೀಬಹುದು. ಸೊ ದೀಸ್ ಆರ್ ಆಲ್ ದಿ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ಸ್ ಆಂಗಲ್ಸ್. ರೈಟ್. ನೆಕ್ಸ್ಟ್ ಒನ್ ಸೊ ಹಾಫ್ ಆಂಗಲ್ಸ್ ಅಲ್ಲಿ ಬರೀತಾ ಹೋಗ್ಬೋದು. ಸೇಮ್ ನಮಗೆ ಇಲ್ಲಿ ಸೈನ್ 2a ಫಾರ್ಮುಲಾ ಏನಿದೆ 2 ಸೈನ್ ಎ ಇಂಟು ಕಾಸ್ ಎ ಇದೆ. ನಮಗೆ ಇದಕ್ಕೆ ಹಾಫ್ ಆಂಗಲ್ಸ್ ಅಲ್ಲಿ ಬೇಕಪ್ಪ ಅಂದ್ರೆ ನಾನು ಜಸ್ಟ್ ಆಂಗಲ್ ನ ಮಾತ್ರ ಏನ್ ಮಾಡ್ತೀನಿ ಹಾಫ್ ಆಗಿ ಡಿವೈಡ್ ಮಾಡ್ತೀನಿ. ಇಲ್ಲಿ ಸೈನ್ 2a ಅಲ್ಲಿ 2a ದಲ್ಲಿ ಹಾಫ್ ಎಷ್ಟು 1 ಆಗುತ್ತೆ. ಹಾಗಾದ್ರೆ ಸೈನ್ ಎ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಇಟ್ ಆಸ್ 2 ಸೈನ್ ಆಫ್ ಎ ಬೈ 2 ಇಂಟು ಕಾಸ್ ಆಫ್ ಎ ಬೈ 2
ಎಂತ ಬರಿಬೋದು, 2 sin of a by 2 ಇಂಟು ಜಸ್ಟ್ ಇಲ್ಲಿ 1 ಅಲ್ಲಿ ಏನಾಗುತ್ತೆ ಹಾಫ್, a ಅಲ್ಲಿ ಏನಾಗುತ್ತೆ ಹಾಫ್. ಸೊ sin a ನ 2 sin a by 2 ಇಂಟು cos a by 2 ಅಂತ ಬರಿಬಹುದು. ನೆಕ್ಸ್ಟ್ cos 2a ನ ಅಗೇನ್ ನಮಗೆ ಗೊತ್ತಿದೆ cos 2a is equals to cos a is equals to, we can read it as cos square of a by 2 minus sin square by 2. Again cos 2a is equals to cos square a minus sin square a ಇರೋದ್ರಿಂದ ಸೊ cos a ನ ನಾವೆಂತ ಬರಿಬಹುದು, cos square a by 2 minus sin square a by 2 ಅಂತ ಬರೀಬಹುದು. ಅದೇ ರೀತಿಯಾಗಿ cos 2a in terms of cos ಅಲ್ಲಿ ಏನಿದೆ 2 cos square a minus 1 ಇದೆ, ಹಾಗಾಗಿ ಹಾಫ್ ಆಂಗಲ್ ಮಾಡ್ಕೊಳ್ತೀನಿ 2 cos square a by 2. ಜಸ್ಟ್ ನಾವು ಆಂಗಲ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಇರೋ ಆಂಗಲ್ ನ ಆಫ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಥವಾ ಇಲ್ಲಿದೆ ನಾವೆಂತ ಬರಿಬಹುದು, 2 cos square a by 2 ನ ಮೈನಸ್ 1 ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ, 1 ಪ್ಲಸ್ cos a ನ ನಾವೆಂತ ಬರಿಬಹುದು 2 cos square a by 2 ಅಂತ ಬರೀಬಹುದು. ಅದೇ ರೀತಿಗೆ cos a ನ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ 1 minus 2 sin square a ಆಗುತ್ತೆ. therefore cos a is equal ಅಂತ ಬರೀಬಹುದು 1 minus 2 sin square a by 2 ಅಂತ ಬರೀಬಹುದು. ನೆಕ್ಸ್ಟ್ ಅಗೇನ್ ನಾನು ಏನು ಮಾಡ್ತೀನಿ, ಮೈನಸ್ 2 sin square ಈ ಕಡೆ ಶಿಫ್ಟ್ ಮಾಡ್ತೀನಿ, cos a ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಹಾಗಾದ್ರೆ sin square a by 2 ನಾವೆಂತ ಬರೀಬಹುದು 1 minus cos a ಅಂತ ಬರೀಬಹುದು. ನೋಡಿ ಇವೆರಡು ಫಾರ್ಮುಲಾನ ಯಾವ್ದನ್ನ ಇದನ್ನ ಈ ನೆನ್ಪಿಟ್ಕೊಳ್ಳಿ, 1 plus cos a divisible by 2 ಅನ್ನ ನಾವೆಂತ ಬರೀಬಹುದು cos square a by 2 ಅಂತ ಬರ್ಕೊಳ್ಬಹುದು. ಈಗ ಕೂಡ cos square a by 2 ನ 1 plus cos a by 2 ಅಂತ ಬರ್ಕೊಳ್ಳುವಂತ ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ sin square a by 2 ಅಷ್ಟೇ ಬೇಕಪ್ಪ ಅಂದಿನ 1 minus cos a divisible by 2 ಬೇಕು. ರೈಟ್, ನೆಕ್ಸ್ಟ್ ಒನ್. ಸೊ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾಸ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ sin of a plus b plus sin of a minus b ಅಂತ ಬರೀಬಹುದು 2 sin a into cos b ಅಂತ ಬರೀಬಹುದು. ಏನಂತ ಬರೀಬಹುದು 2 sin a into cos b. ನೆಕ್ಸ್ಟ್ ಅಥವಾ 2 sin a into cos b ನ sin of a plus b plus sin of a minus b ಅಂತ ಬರೀಬಹುದು. ನೆಕ್ಸ್ಟ್ ಒನ್ sin of a plus b minus sin of a minus b ನ 2 cos a into sin b ಅಂತ ಬರೀ ಜಸ್ಟ್ ಉಲ್ಟಾ ಇದೆ, ಇವೆರಡು ಉಲ್ಟಾ. 2 sin a cos b ಇದ್ರೆ sin of a plus b plus sin of a minus b ಅಂತ ಬರೀಬಹುದು. 2 into cos a sin b ಇವೆರಡು ಉಲ್ಟಾ ಹಾಕಿದ್ರೆ ಸೊ sin a into cos b ನ cos a into sin b ನ we can write sin of a plus b minus sin of a minus b. ನೆಕ್ಸ್ಟ್ 2 cos a cos b ಇದರಿಂದ ಬರೀಬಹುದು cos of a plus b plus cos of a minus b, or cos of a plus b plus cos of a minus b ಅಂತ ಬರೀಬಹುದು 2 cos a into cos b ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ ಒನ್ cos of a plus b minus cos of a minus b ನ ಏನಂತ ಬರೆಯೋದು minus 2 sin a sin b ಅಂತ ಬರೀಬಹುದು. ಅಂತ ಬರೀಬಹುದು minus 2 sin a sin b ಅಂತ ಬರೀಬಹುದು. ನೆಕ್ಸ್ಟ್ ಫಾರ್ಮುಲಾ, ಸೊ sin c plus sin d, ಈಗ ಸಮ್ ಮಾಡ್ತೀನಿ. sin c plus sin d ಇದ್ದಾಗ 2 sin c plus d by 2 into cos c minus d by 2. ಓಕೆನಾ. ರೈಟ್, ನೆಕ್ಸ್ಟ್ sin c minus sin d ಅಂತ ಬರೆಯೋದು 2 cos of c plus d by 2 into sin of c minus d by 2. ನೋಡಿ ಕಂಪೇರ್ ಮಾಡ್ಕೊಳ್ಳೋಣ, ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋಣ. ನೋಡಿ ಈಗ sin a plus b plus sin of a minus b ನ 2 sin a cos b ಅಂತ ಬರೀಬಹುದು. ಇನ್ ಕೇಸ್ ಇವೆರಡರ ಮಧ್ಯೆ ಓಕೆನಾ. ರೈಟ್, cos a cos next cos c plus cos d ಇದ್ರೆ ಅಂತ ಬರೆಯೋಣ 2 cos c plus d by 2 into cos c minus d by 2 ಅಂತ ಬರೀಬಹುದು. ನೆಕ್ಸ್ಟ್ cos c minus cos d ಇದ್ರೆ cos c minus cos d ಇದ್ರೆ c plus d minus c minus 2 sin c plus d by 2 into sin c minus d by 2. ಹೆಂಗ್ ನೆನ್ಪಿಟ್ಕೋಬೇಕಪ್ಪ ಅಂದಿನ a plus b ನ c ಅನ್ಕೊಳ್ಳೋಣ ಪ್ಲಸ್ a minus b ನ d ಅಂತ ಅನ್ಕೊಳ್ಳೋಣ. sin c plus sin d ಇದೆ, ಇದೇ 2 times ಆಫ್ ಸಮ್ ಮಾಡಿ ಬೈ 2 ಮಾಡ್ಕೊಳ್ಳೋಣ, ಡಿಫರೆನ್ಸ್ ಮಾಡಿ 2 ಮಾಡ್ಕೊಳ್ಬೇಕು ಅಷ್ಟೇ. a ಪ್ಲಸ್ ಅಲ್ಲಿ c plus d by 2 ಬರ್ಕೊಳ್ತೀವಿ, b ಪ್ಲಸ್ ಅಲ್ಲಿ c minus 2 by 2 ಅಂತ ಬರ್ಕೊಳ್ತೀವಿ, ಅಷ್ಟೇ ಡಿಫರೆನ್ಸ್. ನೆಕ್ಸ್ಟ್ ಅದೇ ರೀತಿ ನೋಡಿ 2 sin a sin of a plus b minus sin of a minus b ಇದೆ, ಅದೇನಾಯ್ತು sin c minus sin d. ಅವಾಗ ಏನಾಗುತ್ತೆ 2 cos of c plus d by 2 into sin of c minus d by 2 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ cos of a plus b ಒಂದು ನೆನಪು ಇಟ್ಕೊಂಡು ಇನ್ನೊಂದು ಸೇಮ್ ಆಗೋದು cos c ಪ್ಲಸ್ ಇಲ್ಲಿದೆ cos c plus cos d ನೋಡ್ಕೊಳ್ಳೋಣ. ಸೊ ಇದಕ್ಕೆ ಸೇಮ್ ಆಗುತ್ತೆ. ನೆಕ್ಸ್ಟ್ ಸೊ ದಿಸ್ ಫೋರ್ತ್ ಒನ್ ವಿಲ್ ಮೂವ್ ಆನ್ ಟು ದಿ ಲಾಸ್ಟ್ ಒನ್.
ನಮಗೆ ಈ ಒಂದು ಫಾರ್ಮುಲಾ ನೆನಪಿದ್ರೆ ಸಾಕು, ಇನ್ನೊಂದು ಫಾರ್ಮುಲಾ ನಮಗೆ ಏನಾಗುತ್ತೆ ನೆನಪು ಬಂದ್ಬಿಡುತ್ತೆ. ಓಕೆನಾ, ರೈಟ್. ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ಏನು ಕೊಟ್ಟಿದ್ದಾರಪ್ಪ, ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ನಮಗೆ ಓನ್ಲಿ ನಮಗೇನು ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಮಾತ್ರ ಗೊತ್ತಿರುತ್ತೆ. ಬಟ್ ನಮಗೆ ಇಲ್ಲೇನಿದೆ, ಕಾಸ್ ಸ್ಕ್ವಯರ್ ಎಕ್ಸ್ ಕೊಟ್ಬಿಟ್ಟಿದ್ದಾರೆ. ಹೇಗೆ ನಾವು ಸಾಲ್ವ್ ಮಾಡಬಹುದು? 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್ ಅನ್ನ 1 ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಬರ್ಕೊಳ್ಳೋಣ, ಆಗಲ್ಲ. ಯಾಕೆ? ಅಗೇನ್ ಸೈನ್ ಸ್ಕ್ವೇರ್ ಬಂತು. ಹಾಗಾದ್ರೆ ನಾವೇನ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬಹುದು? ಸೊ ಕಾಸ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರ್ಕೋಬೇಕು ಅಥವಾ ಕಾಸ್ ಅಲ್ಲಿ ಬರ್ಕೊಳ್ಳೋಣ, ನೋಡ್ಕೋಬೇಕು. ಈಗ ಏನ್ ಫಾರ್ಮುಲಾ ಯೂಸ್ ಮಾಡಬಹುದು ಇದಕ್ಕೆ? ನಮಗೆ ಗೊತ್ತಿದೆ, ಕಾಸ್ 2x ಇಸ್ ಈಕ್ವಲ್ಸ್ ಟು, ಸೊ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ಬಹುದು ಅಂತ ಹೇಳಿದೆ. ಹಾಗಾದ್ರೆ ಇದರಿಂದ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ತಗೋಣ, ಮೈನಸ್ 1 ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಪ್ಲಸ್ 1 ಆಗುತ್ತೆ. ಹಾಗಾದ್ರೆ ಕಾಸ್ 2x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನಮಗೆ ಬೇಕಾಗಿರೋದೇನೋ ಕಾಸ್ ಸ್ಕ್ವೇರ್ ಎಕ್ಸ್. ಹಾಗಾದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ನಾವೆಂತ ಬರೆಯೋಣ, 1 ಪ್ಲಸ್ ಕಾಸ್ 2x ಡಿವಿಸಿಬಲ್ ಬೈ 2 ಅಂತ ಬರೀಬಹುದು. ಹಾಗಾದ್ರೆ ನೋಡೋಣ a solution for this one. So let I is equals to integration of cos square x into dx. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ನಾವೇಂತ ಬರೀಬಹುದು, 1 ಪ್ಲಸ್ ಕಾಸ್ 2x ಡಿವಿಸಿಬಲ್ ಬೈ 2 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇದನ್ನ ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ಆಫ್ ಎಕ್ಸ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಸೊ 1/2 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಪ್ಲಸ್ 1/2 ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು ಏನಾಗುತ್ತೆ dx. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1/2 ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು, ಇಲ್ಲಿ ಎಕ್ಸ್ ಅಂತ ಬರೀಬಹುದು. ಪ್ಲಸ್ ಅಗೇನ್ ಏನಿದೆ, 1/2 ನ ಹಾಗೆ ಬರ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಬೇಕು ನಮಗೆ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಕಾಸ್ ಬರುತ್ತೆ, ಸೈನ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಬರುತ್ತೆ. ಹಾಗಾದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ 2x ಅಂತ ಬರೀಬೇಕು. ಇಲ್ಲಿ ನೋಡಿ, ನಮಗೆ sin x ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ನೋ ದಟ್ sin x. ಬಟ್ ಇಲ್ಲಿ ಆಂಗಲ್ ಏನಿದೆ, 2x ಇದೆ. ನಾವೇನ್ ಮಾಡ್ಬೇಕು, ಆ 2 ನ ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಬರುತ್ತೆ, ಇದನ್ನ ಡಿವೈಡ್ ಮಾಡ್ಕೋಬೇಕು. ಪ್ಲಸ್ ಏನಾಗುತ್ತೆ, ಸಿ ಆಗುತ್ತೆ. ದೇರ್ ಫಾರ್ x/2 ಪ್ಲಸ್ sin 2x ಡಿವಿಸಿಬಲ್ ಬೈ 4 ಪ್ಲಸ್ ಸಿ is the answer. So this is the antiderivative of cos square x into dx ಆಗುತ್ತೆ. ನೆಕ್ಸ್ಟ್ ಒನ್. ಸೊ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನಮಗೇನು ಗೊತ್ತಿರಬೇಕು, ಈ ಐಡೆಂಟಿಟಿ ಗೊತ್ತಿರಬೇಕು. ಓಕೆನಾ, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್, sin 2x ಇಂಟು ಕಾಸ್ 3x ಇದೆ. ಏನು ಕೊಟ್ಟಿದ್ದಾರೆ, sin 2x ಇಂಟು ಕಾಸ್ 3x ಅಂತ ಕೊಟ್ಬಿಟ್ಟಿದ್ದಾರೆ. ಹೇಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಪ್ಪ? ಅಗೇನ್ ವಿಲ್ ಗೋ ಫಾರ್ sin x ಇಂಟು sin a ಇಂಟು ಕಾಸ್ ಬಿ ಫಾರ್ಮುಲಾ ಹೋಗಬೇಕು. ಏನಾಗುತ್ತೆ, sin ಆಫ್ a ಪ್ಲಸ್ ಬಿ 2 sin a ಕಾಸ್ ಬಿ ಏನಾಗುತ್ತೆ, sin ಆಫ್ a ಪ್ಲಸ್ ಬಿ ಪ್ಲಸ್ sin ಆಫ್ a ಮೈನಸ್ ಬಿ ದ ಫಾರ್ಮುಲಾ ಅಲ್ವಾ. ಸೊ ವಿ ನೋ ದ್ಯಾಟ್ sin ಆಫ್, ನಾವು ಈಗೇನು ಡಿಸ್ಕಸ್ ಮಾಡಿದ್ವಿ, sin ಆಫ್ a ಪ್ಲಸ್ ಬಿ ಪ್ಲಸ್ sin ಆಫ್ a ಮೈನಸ್ ಬಿ is equals to 2 times of sin a into cos b. ಹಾಗಾದ್ರೆ ನೋಡ್ಕೊಳ್ಳೋಣ ಇದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬಹುದು. ಇಂಟಿಗ್ರೇಷನ್ ಆಫ್ sin 2x ಇಂಟು ಕಾಸ್ 3x ಇಂಟು ಡಿ ಎಕ್ಸ್. ಯಾಕಂದ್ರೆ ಏನಾಗುತ್ತೆ, sin a ಇಂಟು ಕಾಸ್ ಬಿ ಫಾರ್ಮುಲಾ ನಮಗೇನು ಬೇಕು, ಇದನ್ನ ಆಫ್ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನು ಬರ್ಕೋಬಹುದು, sin ಆಫ್ a ಪ್ಲಸ್ ಬಿ ಪ್ಲಸ್ sin ಆಫ್ a ಮೈನಸ್ ಬಿ is equals to sin a ಇಂಟು ಕಾಸ್ ಬಿ ಅಂತ ಬರೀಬಹುದು. ಅಲ್ವಾ. ಲೆಟ್ ಐ ಇಸ್ ಈಕ್ವಲ್ಸ್ ಟು ಸೊಲ್ಯೂಷನ್ ತಗೋಣ. ಹಾಗಾದ್ರೆ ಇದನ್ನ ಹೆಂಗೆ ಮಾಡ್ಕೊಳ್ಳೋಣ, ಸೊ ಹಾಫ್ ಹೊರಗೆ ಕೊಡ್ತೀನಿ, ಇಂಟಿಗ್ರೇಷನ್ sin a ಕಾಸ್ ಬಿ ಅಂದ್ರೆ ಎಂತ ಬರ್ಕೊಳ್ಳೋಣ, sin ಆಫ್ ಒಂದು ಸ್ಟೆಪ್ ಬರ್ಕೊಳ್ಬೇಕಾದ್ರೆ 2x ಪ್ಲಸ್ 3x sin ಆಫ್ ಏನಾಗುತ್ತೆ a ಪ್ಲಸ್ ಬಿ ಪ್ಲಸ್ sin ಆಫ್ ಎಂತ ಬರ್ಕೊಳ್ಬೋದು, a ಮೈನಸ್ ಬಿ ಅಂತ ಬರ್ಕೊಳ್ತೀವಿ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇದನ್ನ ಹೆಂಗೆ ಬರ್ಕೊಳ್ಬೋದು, 1/2 ಇಂಟಿಗ್ರೇಷನ್ ಆಫ್ sin ಆಫ್ 2x ಪ್ಲಸ್ 3x ಏನಾಗುತ್ತೆ ನಮಗೆ 5x. ಸೊ ಪ್ಲಸ್
ಸೊ ವಿ ಕ್ಯಾನ್ ರೈಟ್ ಆಸ್ ಸೈನ್ ಆಫ್ 2x ಮೈನಸ್ 3x ಹೋದರೆ ಮೈನಸ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಬಂದ್ಬಿಡ್ತದೆ. ಹಾಗಾದ್ರೆ ಏನು ಮಾಡ್ಕೊಳ್ಳೋಣ, ಇದನ್ನ ಸಪ್ರೇಟ್ ಆಗಿ ಬರ್ಕೊಂಡ್ಬಿಡೋಣ. 1/2 ಹಾಗೆ ಇಟ್ಕೊಳ್ತೀನಿ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೈನ್ 5x ಇಂಟು ಡಿ ಎಕ್ಸ್. ನೋಡಿ ಸೈನ್ ಆಫ್ ಮೈನಸ್ ಥೀಟಾ ಇದು ಮೈನಸ್ ಸೈನ್ ಥೀಟಾ, ಹಾಗಾದ್ರೆ ಮೈನಸ್. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ 1/2 ಇಂಟಿಗ್ರೇಷನ್ ಆಫ್ ನಮಗೇನು ಬೇಕು, ಸೈನ್ ಬೇಕು. ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೈನ್ ಬರುತ್ತೆ, ಕಾಸ್ ಫಂಕ್ಷನ್. ಹಾಗಾದ್ರೆ cos 5x divisible by ಏನಾಗುತ್ತೆ 5 ಆಗುತ್ತೆ, ಬಟ್ ವಿ ರೈಟ್ ಮೈನಸ್ ಹಿಯರ್. ನೆಕ್ಸ್ಟ್ ಮೈನಸ್ ಹಾಗೆ ಬರ್ಕೊಂಡು ಇಂಟಿಗ್ರೇಷನ್ ಆಫ್ ಸೈನಸ್ ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿ ಗೆಟಿಂಗ್ ಕಾಸ್ ಎಕ್ಸ್ ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಹಾಗಾದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಮೈನಸ್ ಕಾಸ್ 5x ಡಿವಿಸಿಬಲ್ ಬೈ 10, ಸೊ ಪ್ಲಸ್ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ 2 ಪ್ಲಸ್ ಸಿ ಆಗುತ್ತೆ. This is the antiderivative for this problem. Okay, na? Right. We'll move on to the next one. Find the integral of the functions ಅಂತ ಕೇಳ್ತಾ ಹೋಗ್ತಾರೆ ಅದಲ್ವಾ. ಹಾಗಾದ್ರೆ ಏನು ಮಾಡೋಣ, ಇದನ್ನ ಇಂಟಿಗ್ರೇಟ್ ಮಾಡೋಣ. ಸೊಲ್ಯೂಷನ್ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಆಫ್ 2x ಪ್ಲಸ್ 5 ಇಂಟು ಡಿ ಎಕ್ಸ್. ನೋಡಿ ಸರ್, ನಾವು ಯಾಕೆ ಇದನ್ನ ಸೈನ್ ಸ್ಕ್ವೇರ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಮಾಡಬಹುದಲ್ಲ, ಯಾಕೆ ನೀವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಮಾಡ್ತೀರಿ ಅನ್ನೋ ಡೌಟ್ ಬರ್ಬೋದು, ಹೌದಲ್ವಾ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ತೊಗೊಳ್ಲಿಕ್ಕೆ ಆಗಲ್ಲ. ಒಂದು ಫಂಕ್ಷನ್ ತಗೊಂಡ್ರೆ ಇಲ್ಲಿ ಯಾವುದೇ ಕಾರಣಕ್ಕೆ ಇನ್ನೊಂದು ಫಂಕ್ಷನ್ ಬರಲ್ಲ. ಸೊ ಹಾಗಾಗಿ ನಾವು ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ವಿಲ್ ಗೋ ಫಾರ್ ಯೂಸಿಂಗ್ ದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇಂದ ಅದನ್ನ ನಾವು ಏನ್ ಮಾಡ್ಕೊಂಡ್ಬಿಡ್ತೀವಿ, ನೋನ್ ಫಾರ್ಮುಲಾ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ನೋಡಿ ನಮ್ಮ ಅಲ್ಟಿಮೇಟ್ ಏಮ್ ಏನಿರ್ಬೇಕಪ್ಪ, ಅವ್ರು ಯಾವುದೇ ಫಂಕ್ಷನ್ ಕೊಡ್ಲಿ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಅಂತಂದಾಗ ನಮಗೆ ನೋನ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಬರಬೇಕು. ನೋನ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಸೊ ನಮಗೆ ಏನಾಗುತ್ತೆ ಈಸಿ ಆಗುತ್ತೆ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಆಂಟಿ ಡೆರಿವೇಟಿವ್ನ. ಓಕೆನಾ. ಹಾಗಾದ್ರೆ ಸೈನ್ ಸ್ಕ್ವೇರ್ ಆಫ್ 2x ಪ್ಲಸ್ 5 ಇದು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಫಾರ್ಮೆಟ್ ಇಲ್ಲ. ಮೋರ್ ಓವರ್ ನಮಗೆ ಡೈರೆಕ್ಟ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಗೊತ್ತಿಲ್ಲ, ಬಟ್ ನಮಗೆ ಸೈನ್ ಎಕ್ಸ್ ಮಾತ್ರ ಗೊತ್ತಿದೆ. ಹಾಗಾದ್ರೆ ಇದನ್ನ ಹೇಗೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬಹುದು ಅಂತಂದ್ರಿನ ಸೇಮ್ ನಾನು ನಿಮಗೆ ಹೇಳಿದ್ನಲ್ವಾ, ಕಾಸ್ 2x ಅನ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಅನ್ನ ವಿ ಕ್ಯಾನ್ ರೈಟ್ ಆಸ್ 1 ಮೈನಸ್ ಕಾಸ್ 2x ಅಂತ ಬರೀಬಹುದು. therefore sin square x ಅನ್ನ ನಾವೆಂತ ಬರ್ಕೊಳ್ಳೋಣ, 1 ಮೈನಸ್ ಕಾಸ್ 2x ಡಿವಿಸಿಬಲ್ ಬೈ ಅಂತ ಬರೀಬಹುದು 2 ಅಂತೇಳಿ ಬರ್ಕೊಳ್ಬಹುದು ಅಂತ ಹೇಳಿದ್ದೆ. ಹಾಗಾದ್ರೆ I is equals to integration of sin square of 2x plus 5 ಅನ್ನ 1 ಮೈನಸ್ ಕಾಸ್ 2x ಡಿವಿಸಿಬಲ್ ಬೈ 2 ಅಂತೇಳಿ ಬರ್ಕೊಳ್ಬಹುದು ಇಂಟು ಡಿ ಎಕ್ಸ್ ಆಗುತ್ತೆ ಅಲ್ವಾ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. 1/2 ನ ಕೀಪ್ ಇಟ್ ಔಟ್ಸೈಡ್ ಏನಾಗುತ್ತೆ. ಹಾಗಾದ್ರೆ ನಮಗೆ ಉಳಿಯೋದೇನು, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು ಡಿ ಎಕ್ಸ್ ಆಗುತ್ತೆ ಅದಲ್ವಾ. ಸಾರಿ, ನಾವಿಲ್ಲಿ ಮಿಸ್ಟೇಕ್ ಮಾಡಿದ್ವಿ ನೋಡಿ. ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡಬೇಕಾಗಿದೆ, ಇಲ್ಲಿ 2x ಪ್ಲಸ್ 5 ಇದೆ ಹೌದಲ್ವಾ. ನೋಡಿ ಇದೇ ಮಿಸ್ಟೇಕ್ಸ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಮಾಡಿಬಿಡ್ತೀರಾ. ಸೊ ಹಾಗಾಗಿ ಈ ಮಿಸ್ಟೇಕ್ ನ ಮಾಡಬಾರ್ದು ಅಂತೇಳಿ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ನಮಗೆ ಫಾರ್ಮುಲಾ ತಗೊಂಡ್ಬಿಡ್ತೀವಿ. ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಅವ್ರು ಏನ್ ಎಕ್ಸ್ ಕೊಟ್ಟಿದಾರೋ ಅದನ್ನ ಬರಿಬೇಕು. ಓಕೆನಾ. ಇದೇ ಮಿಸ್ಟೇಕ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇದೇ ಮಿಸ್ಟೇಕ್ ಅನ್ನ ಮಾಡ್ಬಿಡ್ತಾರೆ. ಹಾಗಾಗಿ ಕಾಸ್ ಆಫ್ ಇಲ್ಲಿ 2 ಬರದಾದ್ಮೇಲೆ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ 2x ಪ್ಲಸ್ 5 ಇದೆ. ಹಾಗಾದ್ರೆ ಏನ್ ಬರೋಣ, 2x ಪ್ಲಸ್ 5 ಅನ್ನ ಬರ್ಕೊಳ್ಬೇಕಾಗತ್ತೆ ಇಂಟು ಡಿ ಎಕ್ಸ್. ಓಕೆನಾ. ಇಂಟಿಗ್ರೇಷನ್ ಸೊ ಕಾನ್ಸ್ಟೆಂಟ್ ಇದೆ 1/2 ನ ಔಟ್ಸೈಡ್ ಇಟ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ನಮಗೆ ರಿಮೈನಿಂಗ್ ಏನ್ ಉಳಿಯುತ್ತೆ, 1 ಉಳಿಯುತ್ತೆ. ಹಾಗಾದ್ರೆ ಹೌದಲ್ವಾ. ಹಾಗಾದ್ರೆ 1 ಮೈನಸ್ ಕಾಸ್ ಆಫ್ ಏನ್ ಬರಿಬಹುದು, 1 ಮೈನಸ್ ಕಾಸ್ ಆಫ್ ಏನ್ ಬರೆಯೋಣ,
ಸೊ ಈಗ ಏನು ಮಾಡೋಣ, 1 minus 2 into 2 ಏನಾಗಿದೆ 4 ಆಗುತ್ತೆ. 4x plus ವಿ ಗೆಟಿಂಗ್ 5 2s are 10, 4x plus ಅದಲ್ವಾ 2x plus 5 ಇದೆ. ಈಗ ನಾವು 2 ನಾವೇನು ಮಾಡಬೇಕು, 2x ಮಲ್ಟಿಪ್ಲೈ ಮಾಡಬೇಕು, 5ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 2 2s ಏನಾಗುತ್ತೆ 4x ಪ್ಲಸ್ 5 2s ಏನಾಗುತ್ತೆ 10 ಬರ್ತದೆ. ಸೊ ಡಿವಿಸಿಬಲ್ ಬೈ 2 ಇದೆ, ಅದು ಔಟ್ಸೈಡ್ ಇಟ್ಕೊಂಡಿದ್ದೀವಿ, ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾಗಿ 1/2 ಇಂಟು ನಾನು ಏನು ಮಾಡ್ತೀನಿ, ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡ್ಕೊಂಡ್ಬಿಡೋಣ. 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ 4x ಪ್ಲಸ್ 10 ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು 1/2 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ ಎಕ್ಸ್ ಮೈನಸ್. ಸೊ ನಾವು ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಬರುತ್ತೆ, ಸೈನ್ ಬರುತ್ತೆ. ಹಾಗಾಗಿ ಸೈನ್ ಆಫ್ 4x ಪ್ಲಸ್ 10 ಆಗುತ್ತೆ, ಹೌದಲ್ವಾ. ಸೊ ಡಿವಿಸಿಬಲ್ ಬೈ ಅಗೇನ್ ನಾವು 4x ಪ್ಲಸ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾದ್ರೆ ಡಿನಾಮಿನೇಟರ್ ಬರಬೇಕು. 4 ಇಂಟು ಎಕ್ಸ್ ಮಾಡಿದಾಗ ನಮಗೆ 4 ಬರುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಆಗುತ್ತೆ. ಹಾಗಾದ್ರೆ ಪ್ಲಸ್ ನಾವೇನು ಮಾಡ್ಕೋಬೇಕು, ಇಲ್ಲಿ ಸಿ ಬರಿಬೇಕು. ಹಾಗಾದ್ರೆ ಫೈನಲ್ ಆನ್ಸರ್ ಏನು ಬರುತ್ತೆ, x/2 ಮೈನಸ್ ಸೈನ್ ಆಫ್ 4x ಪ್ಲಸ್ 10 ಡಿವಿಸಿಬಲ್ ಬೈ 8 ಪ್ಲಸ್ ಏನಾಗುತ್ತೆ ಸಿ ಬರ್ತಾಗ್ತದೆ. ಸೊ ದಿಸ್ ಈಸ್ ದ ಆನ್ಸರ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಂಪಾರ್ಟೆಂಟ್ ನೋಡಿ, ಇವಾಗ 1 ಮೈನಸ್ ಕಾಸ್ ಎಕ್ಸ್ ಅನ್ನ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ನಾವೇನು ಮಾಡ್ಕೋಬೇಕು, ಇಂಟಿಗ್ರೇಟ್ ಮಾಡ್ಕೋಬೇಕು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಲೆಟ್ ಐ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, 1 ಮೈನಸ್ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ತಗೊಳ್ಳೋಣ. ಹಾಗಾದ್ರೆ ಹೇಗೆ ಮಾಡ್ಕೊಳ್ಬಹುದಪ್ಪ, ನಮಗೆ ಡೈರೆಕ್ಟ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ ನಮಗೆ ಬರಲ್ಲ. ಡಿನಾಮಿನೇಟರ್ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನ್ಯೂಮರೇಟರ್ ಫಂಕ್ಷನ್ ಬರಲ್ಲ, ನ್ಯೂಮರೇಟರ್ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಡಿನಾಮಿನೇಟರ್ ಫಂಕ್ಷನ್ ಬರಲ್ಲ. ಹಾಗಾದ್ರೆ ವಿಲ್ ಗೋ ಫಾರ್ ಯಾವುದಕ್ಕೆ, ಬೈ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ಗೆ ಹೋಗಬೇಕು. ಹಾಗಾದ್ರೆ 1 ಮೈನಸ್ ಕಾಸ್ ಎಕ್ಸ್ ಅನ್ನ ನಿಮಗೆ ಹೇಳಿದಾಗೆ 1 ಮೈನಸ್ ಕಾಸ್ ಎಕ್ಸ್ ಅನ್ನ ಇನ್ ದ ಹಾಫ್ ಆಂಗಲ್ಸ್ ಅಲ್ಲಿ ನಾವೇನಂತ ಬರೀಬಹುದು, 2 sin ಸ್ಕ್ವಯರ್ x/2 ಅಂತ ಬರೀಬಹುದು. ಮತ್ತೆ ನಾನು ಹೇಳಲಿಕ್ಕೆ ಹೋಗಲ್ಲ. 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ಏನಂತ ಬರೀಬಹುದು, 2 cos ಸ್ಕ್ವಯರ್ x/2 ಅಂತ ಬರೀಬಹುದು. 2 2 ಕ್ಯಾನ್ಸಲ್ ಆಗುತ್ತೆ, ಡಿ ಎಕ್ಸ್ ಬರೆಯೋಣ. ಹಾಗಾಗಿ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವಯರ್ x ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಅಂತ ಬರೀಬಹುದು, ಟ್ಯಾನ್ ಸ್ಕ್ವಯರ್ x/2 ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ನೋಡಿ ಅಗೇನ್ ನಮಗೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಗೊತ್ತು, ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಅಂತೇಳಿ. ಬಟ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಇದೆ, ನಮಗೆ ಬರಲಿಕ್ಕೆ ಆಗಲ್ಲ, ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಟ್ಯಾನ್ ಸ್ಕ್ವಯರ್ ಎಕ್ಸ್ ಏನಂತ ಬರ್ಕೊಳ್ಬಹುದು, ಸೀಕೆಂಟ್ ಸ್ಕ್ವಯರ್ x/2 ಮೈನಸ್ 1 ಇಂಟು ಡಿ ಎಕ್ಸ್ ಅಂತೇಳಿ ಬರ್ಕೊಳ್ಬಹುದು. ಓಕೆನಾ, ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ನಾವೇನ್ ಮಾಡೋಣ, ಈಗ ಸಪರೇಟ್ ಆಗಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ x/2 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ x/2 ನೋಡಿ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿರುವಂತಹ ಫಾರ್ಮುಲಾ ಏನು, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ tan x ಪ್ಲಸ್ ಸಿ ಆಗುತ್ತೆ. ಬಟ್ ಇಲ್ಲಿ ಏನಿದೆ, ಸೊ ಇನ್ಸ್ಟೆಡ್ ಆಫ್ x ಹಿಯರ್ x/2 ಇದೆ. ಹಾಗಾದ್ರೆ ಏನು ಮಾಡ್ಕೋಬೇಕು, ಇದನ್ನ tan x/2 ಅಂತ ಬರ್ಕೊಳ್ಬೇಕು. ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ x/2 ಅಂತ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1/2 ಬರುತ್ತೆ. ಇಲ್ಲ ನಾವೇನು ಬರೀಬಹುದು, 2 ಬರೀಬಹುದು, ಮೈನಸ್ ವಿ ಕ್ಯಾನ್ ರೀಡ್ ಆಸ್ ಹಿಯರ್ x ಪ್ಲಸ್ ಸಿ ಅಂತೇಳಿ ಬರೀಬಹುದು. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. sin ಸ್ಕ್ವೇರ್ x ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ನಮಗೆ ಇಂಟಿಗ್ರೇಟ್ ಫೈಂಡ್ ಮಾಡ್ಕೊಳ್ಬೇಕು. ಸೊಲ್ಯೂಷನ್ ಲೆಟ್ I is equals to integration of sin square x divisible by 1 plus cos x into dx. I is equals to ಕೊಡ್ತಾರೆ integration of sin square x divisible by 1 plus cos x into ಏನೋ dx ಅಂತ ಹೇಳ್ತಾರೆ. ನೋಡ್ಕೊಳ್ಳೋಣ. ಹಾಗಾದ್ರೆ ಏನ್ ಮಾಡಬಹುದಪ್ಪ, ನಮಗೆ sin ಸ್ಕ್ವೇರ್ x ಅನ್ನ ಕಾಸ್ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತಾ, ಸೊ ಬರಲ್ಲ. ಸೈನ್ ಎಕ್ಸ್ ಅನ್ನ ತಗೊಂಡ್ರೆ 1 ಪ್ಲಸ್ ಕಾಸ್ ಎಕ್ಸ್ ಬರುತ್ತಾ, ಬರಲ್ಲ. ಹಾಗಾದ್ರೆ ಏನ್ ಮಾಡಬಹುದು, ಅಗೇನ್ ವಿಲ್ ಗೋ ಫಾರ್ ಐಡೆಂಟಿಟೀಸ್.
ಹೇಗೆ ನಾವು ಐಡೆಂಟಿಫಿಸಬಹುದಪ್ಪ? ನಮಗೆ ಗೊತ್ತಿದೆ sin 2x ನ 2 sin x into cos x ಅಂತ ಬರೀಬಹುದು. ಬಟ್ sin x ಅಂತ ಬರುವುದು ಹಾಫ್ ಆಂಗಲ್ಸ್ ಅಲ್ಲಿ ತಗೊಳ್ಳೋಣ. we can write as 2 sin x by 2 into cos x by 2 ಏನಂತ ಬರೋಣ, ಇಲ್ಲಿ ಹೋಲ್ ಸ್ಕ್ವೇರ್ ಆಗುತ್ತೆ, ಡಿವಿಸಿಬಲ್ ಬೈ 1 plus cos x ಅನ್ನ ಎಂತ ಬರೀಬಹುದು, ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಿದ್ವಿ. we can write as 2 cos square x by 2 ಅಂತ ಬರೀಬಹುದು. ಅದಲ್ವಾ? ಹಾಗಾದ್ರೆ ಇದೇನಾಗಿದೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಇಂಟಿಗ್ರೇಷನ್ ಆಫ್ 4 sin square x by 2 into cos square x by 2 divisible by ಏನಾಗುತ್ತೆ 2 cos square x by 2 into dx ಆಗುತ್ತೆ. ಹಾಗಾದ್ರೆ cos square x by 2 cos square x by 2 ಕ್ಯಾನ್ಸಲ್, 2 1s 2 2s ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮಗೆ ಏನು ಉಳಿತಿದೆ, 2 into integration of sin square x by 2 into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ sin square x by 2 ನ ಸೊ ಈ 2 ನಾನು ಇಲ್ಲಿ ಬರೆಯಲ್ಲ, ಈ 2 ನಾನು ಇಲ್ಲೇ ಬರ್ಕೊಳ್ತೀನಿ. ಯಾಕೆಂದ್ರೆ ನೋಡ್ಕೊಳ್ತೀನಿ. ಈಗ 2 sin square x by 2 ನ ನಾವು ಡೈರೆಕ್ಟ್ ಆಗಿ ಬರ್ಕೊಳ್ಬಹುದು. ಏನಂತೇಳಿ, 1 minus cos x ಅಂತ ಹೇಳಿ, ಹೌದಲ್ವಾ? 1 minus cos x ಅಂತ ಬರ್ಕೊಳ್ಬಹುದು, dx ಅಂತ ಬರ್ಕೊಳ್ಬಹುದು. ಇಂಟಿಗ್ರೇಷನ್ ಆಫ್ 1 ಇಂಟು ಇದನ್ನೇನಾಗುತ್ತೆ f of x minus g of x ಕನ್ವರ್ಟ್ ಆಯ್ತು. ಇಂಟಿಗ್ರೇಷನ್ ಆಫ್ dx ಇಂಟಿಗ್ರೇಷನ್ ಆಫ್ cos x into dx ಆಗುತ್ತೆ. ಇಂಟಿಗ್ರೇಷನ್ ಆಫ್ dx ನಮಗೇನು ಬರುತ್ತೆ, x ಮೈನಸ್ ನಮಗೇನು ಬೇಕು, cos x ನ ಆಂಟಿ ಡೆರಿವೇಟಿವ್ ಬೇಕು, ನಮಗೇನು ಬರುತ್ತೆ ಇಲ್ಲಿ sin x ಬರುತ್ತೆ ಪ್ಲಸ್ c ಆಗುತ್ತೆ. ಸೊ ಈ ರೀತಿಯಾಗಿ ನೋಡಿ, ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ದೇ ಮೇ ಆಸ್ಕ್ ಫಾರ್ 2 mark ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್, cos 2x divisible by cos x plus sin x whole square ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, cos 2x is divisible by cos x plus sin x whole square ಅಂತ ಕೊಟ್ಟಿದ್ದಾರೆ. ಹೇಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಪ್ಪ? ರೈಟ್, ವಿಲ್ ಗೋ ಫಾರ್ ಸೊಲ್ಯೂಷನ್. ಹಾಗಾದ್ರೆ ಇಂಟಿಗ್ರೇಷನ್ ಆಫ್, ನಮಗೆ ಕಾಸ್ 2x ಫಾರ್ಮುಲಾ ಇದೆ ನೋಡಿ, ಕಾಸ್ ಮತ್ತೆ ಸೈನ್ ಅಲ್ಲಿ ಇದೆ. ಕಾಸ್ 2x ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಸೈನ್ ಅಲ್ಲಿ ಏನ್ ಫಾರ್ಮುಲಾ ಇತ್ತು, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಇದೆ. ಡಿವಿಸಿಬಲ್ ಬೈ ಏನಿದೆ, ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಏನಿದೆ ಡಿ ಎಕ್ಸ್ ಇದೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, a minus b into a plus b, or we can write as a plus b into a minus b ಅಂತ ಬರೀಬಹುದು. ಸೊ ಹೋಲ್ ಡಿವಿಸಿಬಲ್ ಬೈ ಏನಾಗುತ್ತೆ, cos x plus sin x ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಒನ್ ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ, ಇಂಟು ಡಿ ಎಕ್ಸ್. ಹಾಗಾದ್ರೆ ನಾವೇನು ಬರೀಬಹುದು, ಇಂಟಿಗ್ರೇಷನ್ ಆಫ್ cos x minus sin x divisible by cos x plus sin x into ಎಂತ ಬರೆಯೋಣ, dx ಅಂತ ಬರೀಬಹುದು. ಹಾಗಾದ್ರೆ ಇನ್ ಕೇಸ್ ನಾವೇನ್ ಮಾಡಬಹುದು, ಡಿನಾಮಿನೇಟರ್ಸ್ ಫಂಕ್ಷನ್ ತಗೊಳ್ಳೋಣ. i put i is equals to cos x plus sin x ಅಂತ ತಗೊಳ್ಳೋಣ. ಸರಿ, i ಏನ್ ಬೇಡ, i ಬದಲು ನಾವೇನ್ ಮಾಡೋಣ, cos x plus sin x is equals to taking as t. ಸೊ ಡಿಫ್ರೆನ್ಸಿಯೇಷನ್ ಆಫ್ cos x ಏನಾಗುತ್ತೆ, ಮೈನಸ್ sin x ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ sin x ಏನಾಗುತ್ತೆ, cos x ಆಗುತ್ತೆ. ನಮಗೆ ಅಂತ ಬರೀಬಹುದು dx is equals to dt ಆಗುತ್ತೆ. ಆರ್ ವಿ ಕ್ಯಾನ್ cos x minus sin x into dx ಅನ್ನ ನಾವೆಂತ ಬರೆಯೋಣ, dt ಅಂತ ಬರೆಯೋಣ. ಹಾಗಾದ್ರೆ therefore i becomes, ಸೊ cos x minus sin x into dx ಅಂತ ಬರೆಯುವುದು dt ಅಂತ ಬರೀಬಹುದು. dt divisible by t ಆಗುತ್ತೆ. ಇಂಟಿಗ್ರೇಷನ್ ಆಫ್ 1 by t ನಾವೆಂತ ಬರೆಯೋಣ, log mod t plus c ಆಗುತ್ತೆ. ಹಾಗಾದ್ರೆ t ಪ್ಲೇಸ್ ಅಲ್ಲಿ ಏನ್ ಬರೀಬಹುದು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ t, ದಟ್ ಈಸ್ cos x plus sin x ಏನಾಗುತ್ತೆ, that is mod plus c ಆಗುತ್ತೆ. ಓಕೆನಾ? So this is the answer. Right, we'll move on to the next problem. 1 divisible by sin x into ಏನಿದೆ, cos cube x ಇದೆ, ಹೌದಲ್ವಾ? sin x into ಇದೆ, cos cube x ಇದೆ. ಹೇಗೆ ಸಾಲ್ವ್ ಮಾಡಬಹುದಪ್ಪ?
again we'll go for using a trigonometric identities. Let I is equals to ಏನು ಮಾಡಬಹುದು, integration of 1 divisible by sin x into cos cube x into ಏನಿದೆ dx ಇದೆ. ಹಾಗಾದರೆ ನಾನೇನು ಮಾಡ್ತೀನಪ್ಪ ಅಂದ್ರಿಗಿನ therefore I is equals to 1 ಅನ್ನು I am writing it as 1 ಅನ್ನು sin square x plus cos square x divisible by ಅಂತ ಬರ್ಕೊಳ್ತೀನಿ sin x into cos cube x into dx ಅಂತ ಬರ್ಕೊಳ್ಬೋದು ಹೌದಲ್ವಾ. ನೆಕ್ಸ್ಟ್ ಏನು ಮಾಡ್ತೀನಿ, ಡಿವೈಡಿಂಗ್ ರೂಲ್ ಯೂಸ್ ಮಾಡ್ಕೊಳ್ಳೋಣ, ಇಂಟಿಗ್ರೇಷನ್. ಸೊ ಸೈನ್ ಸೈನ್ ಕ್ಯಾನ್ಸಲ್ ಆಗುತ್ತೆ, ವಿ ಗೆಟಿಂಗ್ ಏನು ಬರುತ್ತೆ, sin x divisible by ವಿ ಗೆಟಿಂಗ್ cos cube x ಬರುತ್ತೆ ಪ್ಲಸ್ ಈಗ cos cube cos ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ ಇಲ್ಲಿ 1 by sin x into cos x ಬಂದ್ಬಿಡ್ತದೆ ಇಂಟು ಏನೋ dx ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ನೋಡಿ sin x by cos x ಅನ್ನ ನಾವೇನಂತ ಬರ್ಕೊಳ್ಬಹುದು, tan x ಅಂತ ಬರ್ಕೊಳ್ಬಹುದು. ಅದೇ ರೀತಿಯಾಗಿ 1 by cos ಸ್ಕ್ವೇರ್ x ಉಳಿತು, ಇಲ್ಲೇ ಬರ್ಕೊಂಡ್ಬಿಡೋದು secant ಸ್ಕ್ವೇರ್ x ಅಂತ ಬರ್ಕೊಂಡ್ಬಿಡೋದು. ಹಾಗಾದ್ರೆ ಇದನ್ನೇ ಟರ್ಮನ್ನು ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಕೊಂಡ್ಬಿಡೋದು. ಪ್ಲಸ್ ಈಗ 1 by sin x into cos x ಅನ್ನ ಏನಂತ ಬರ್ಕೊಳ್ಬಹುದು, ಇದನ್ನ ನಾನೆಂತ ಬರ್ಕೊಳ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ cos x ಅನ್ನ ತಗೊಂಡ್ರೆ ಅದಲ್ವಾ, ನಾನೇ ಮಾಡ್ತೀನಿ ಈಗ ಈ ಟರ್ಮ್ ಅಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ cos x ನ ಮಾಡ್ಕೊಳ್ತೀನಿ, ಒಂದು ಸ್ಟೆಪ್ ಬರ್ಕೊಂಡ್ಬೇಕಾದ್ರೆ. ಸೊ sin x into cos x ನಾನು ಮಾಡ್ತೀನಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ cos x ಮಾಡ್ತೀನಿ ಇಂಟು dx. ಹಾಗಾದ್ರೆ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಆಫ್ tan x into secant ಸ್ಕ್ವೇರ್ x ಪ್ಲಸ್ ಸೊ sin x by cos x ಏನಾಗುತ್ತೆ 1 divisible by ಏನಾಗುತ್ತೆ tan x into cos x into cos x ಏನಾಗುತ್ತೆ cos ಸ್ಕ್ವೇರ್ x ಆಗುತ್ತೆ. ವಿ ಕ್ಯಾನ್ ರೀಡ್ ಆಸ್ secant ಸ್ಕ್ವೇರ್ x into ಏನಂತ ಬರಬಹುದು dx ಅಂತ ಬರೀಬಹುದು. ಹಾಗಾದ್ರೆ therefore ಇಂಟಿಗ್ರೇಷನ್ ಆಫ್ ನಮಗೇನು ಬರುತ್ತೆ tan x into secant ಸ್ಕ್ವೇರ್ x into dx ಒನ್ ಫಾರ್ಮುಲಾ. ಆದರೆ ಅಗೇನ್ ಇನ್ನೊಂದು ಫಂಕ್ಷನ್ ಬರುತ್ತೆ 1 by tan x into secant ಸ್ಕ್ವೇರ್ x into ಏನಾಗುತ್ತೆ dx ಇದು ಅನದರ್ ಫಾರ್ಮುಲಾ. ನಾನೇನು ಮಾಡ್ತೀನಿ ಈಗ, ಸೊ ಪುಟ್ ಎಂತ ಮಾಡ್ಬೋದು, tan x is equals to t ಅಂತ ತಗೊಳ್ತೀನಿ. ಓಕೆನಾ, ಐ ಆಮ್ ಟೇಕಿಂಗ್ tan x is equals ಅಂತ ತಗೊಳ್ಳೋಣ, t ಅಂತ ತಗೊಳ್ಳೋಣ. tan x is equals to t ಅಂತ ತಗೊಂಡ್ರೆ ಏನಾಗ್ಬೋದಪ್ಪ, ಓಕೆನಾ. ನಾನೇನು ಮಾಡ್ತೀನಿ ಈಗ, tan x is equals to ಐ ಆಮ್ ಟೇಕಿಂಗ್ t. ಸೊ ಪುಟ್ tan x is equals to t ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. ಡಿಫ್ರೆನ್ಷಿಯೇಷನ್ ಆಫ್ tan x ಏನಾಗುತ್ತೆ, secant ಸ್ಕ್ವೇರ್ x into dx is equals to we getting dt ಆಗ್ಬಿಡ್ತದೆ. ಹಾಗಾದ್ರೆ ಇನ್ ದ ಪ್ಲೇಸ್ ಆಫ್ secant ಸ್ಕ್ವೇರ್ x into dx ನಾವೆಂತ ಬರೀಬಹುದು, dt ಅಂತ ಬರೀಬಹುದು. ಹಾಗಾದ್ರೆ therefore I becomes tan x ಅನ್ನ t ಅಂತ ತಗೊಂಡ್ತೀನಿ, secant ಸ್ಕ್ವೇರ್ x and dx ಅನ್ನು dt ಅಂತ ಬರೀಬಹುದು. t into dt ಪ್ಲಸ್ ಇಂಟಿಗ್ರೇಷನ್ ಆಫ್ 1 by t into ಅಗೇನ್ ಏನಾಗುತ್ತೆ dt ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ t into dt ನಾವೆಂತ ಬರೀಬಹುದು, t ಸ್ಕ್ವೇರ್ ಬೈ 2 ಅಂತ ಬರೀಬಹುದು. ಪ್ಲಸ್ ಇಂಟಿಗ್ರೇಷನ್ ಆಫ್ 1 by t ಅಂತ ಬರೆಯೋಣ, ಲಾಗ್ ಮಾಡ್ t ಪ್ಲಸ್ c ಅಂತೇಳಿ ಬರೀಬಹುದು. ಹಾಗಾದ್ರೆ ಸೊ ಟಿ ಪ್ಲೇಸಲ್ಲಿ ನಾವೇನು ರಿಪ್ಲೇಸ್ ಮಾಡ್ಕೊಳ್ಳೋಣ, ನಾವೇನು ತಗೊಂಡಿದ್ದೀವಿ ಟಿ ಪ್ಲೇಸಲ್ಲಿ tan x ಅಂತ ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಸೊ ಏನಾಗುತ್ತೆ tan x ಹೋಲ್ ಸ್ಕ್ವೇರ್ ಡಿವಿಸಿಬಲ್ ಬೈ 2 ಪ್ಲಸ್ ಲಾಗ್ ಮಾಡ್ ಆಫ್ ಏನಾಗುತ್ತೆ tan x ಪ್ಲಸ್ ಸಿ ಆಗ್ತದೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದ ಗಿವನ್ ಫಂಕ್ಷನ್ ಆಗುತ್ತೆ. ಓಕೆನಾ, ರೈಟ್. ಸೊ ಇಲ್ಲಿವರೆಗೂ ಇವತ್ತಿನ ಕ್ಲಾಸ್ ಇಲ್ಲಿ, ಓಕೆನಾ. ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಏನು ಮಾಡೋಣ, ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ನ ಸೊ ಬೇಸ್ಡ್ ಆನ್ ಬೈ ಯೂಸಿಂಗ್ ಅ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಇನ್ನೊಂದು ಕೆಲವೊಂದಿಷ್ಟು